ಪ್ರತಿಕ್ರಿಯೆ ಸಿಗಲಿಲ್ಲ ನಮಗೆ. ತುಂಬಾ ಅಪ್ಲಿಕೇಶನ್ ಈಗ ನಿಮಗೆ ಹಾಗೂ ತಾರ್ ಮಿಶ್ರಣ ಘಟಕಗಳನ್ನು ಸ್ಥಳಾಂತರಿಸುವ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಈಚೂರು ಕುಂದ ಗ್ರಾಮದಲ್ಲಿ ನಡೆಸುತ್ತಿರುವ ತಾರ್ ಹಾಗೂ ಕಾಂಕ್ರೀಟ್ ಮಿಶ್ರಣ ಘಟಕಗಳಿಂದ ಗ್ರಾಮಸ್ಥರಿಗೆ ಆಗುತ್ತಿರುವ ತೊಂದರೆಗಳ ಬಗ್ಗೆ ಕಳೆದ 5 ವರ್ಷಗಳಿಂದ ಪ್ರತಿಭಟನೆ ನಡೆಸುತ್ತಿದ್ದು 2020-21ರಲ್ಲಿ ಪ್ರತಿಭಟನೆಯು ತೀವ್ರ ಸ್ವರೂಪವನ್ನು ತಲುಪಿತ್ತು. ಈ ಸಂದರ್ಭದಲ್ಲಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ವಿಶೇಷ ಗ್ರಾಮ ಸಭೆಯನ್ನು ಕರೆದು ಗ್ರಾಮಸ್ಥರ ಅಹವಾಲನ್ನು ಆಗುತ್ತಿರುವ ತೊಂದರೆಗಳನ್ನು ಕೇಳಿದರು. ಗ್ರಾಮದಲ್ಲಿ ಆಗುತ್ತಿರುವ ಪರಿಸರ ಮಾಲಿನ್ಯ, ಆರೋಗ್ಯ ಸಮಸ್ಯೆ, ಕೃಷಿ ಚಟುವಟಿಕೆಗಳಿಗೆ ಆಗುತ್ತಿರುವ ಸಮಸ್ಯೆಗಳ ಬಗ್ಗೆ ಗ್ರಾಮಸ್ಥರು ವಿವರವಾಗಿ ಪಂಚಾಯಿತಿ ಆಡಳಿತ ಮಂಡಳಿಗೆ ಹಾಗೂ ಪಂಚಾಯಿತಿ ಸದಸ್ಯರಿಗೆ ಮನವರಿಕೆ ಮಾಡಿಕೊಟ್ಟರು. ಗ್ರಾಮಸ್ಥರ ಅಹವಾಲನ್ನು ಆಲಿಸಿದ ನಂತರ ತಾರ್ ಮಿಶ್ರಣ ಘಟಕಗಳನ್ನು ಗ್ರಾಮಸ್ಥರ ಅನುಮತಿಯ ಮೇರೆಗೆ 2.5 ವರ್ಷಗಳ ಕಾಲ ಕಾರ್ಯನಿರ್ವಹಿಸುವಂತೆ ಮಾನವೀಯತೆಯ ದೃಷ್ಟಿಯಿಂದ ಷರತ್ತುಬದ್ಧ ಅನುಮತಿಯನ್ನು ನೀಡಲಾಯಿತು. ಈ ಅವಧಿಯು 2021ರಿಂದ ಜೂನ್ 2024ರವರೆಗೆ ಮಾತ್ರ ಸೀಮಿತವಾಗಿರುತ್ತದೆ. ಇದಕ್ಕೆ ತಾರ್ ಮಿಶ್ರಣ ಘಟಕದ ಮಾಲೀಕರು, ಗ್ರಾಮಸ್ಥರು ಹಾಗೂ ಪಂಚಾಯಿತಿ ಆಡಳಿತ ಮಂಡಳಿಯ ಒಪ್ಪಿಗೆಯನ್ನು ನೀಡಿ ಸಹಿ ಮಾಡಿದರು. ತದನಂತರ ಗ್ರಾಮದಲ್ಲಿ ಯಾವುದೇ ಹೊಸ ವಾಣಿಜ್ಯ ಅರ್ಜಿ ಬಂದಲ್ಲಿ ವಿಶೇಷ ಗ್ರಾಮ ಸಭೆಯನ್ನು ಕರೆದು ಗ್ರಾಮಸ್ಥರ ಒಪ್ಪಿಗೆ ಇದ್ದಲ್ಲಿ ಮಾತ್ರವೇ ಅನುಮತಿ ನೀಡಬೇಕೆಂದು ಗ್ರಾಮಸ್ಥರು ಪಂಚಾಯಿತಿಯನ್ನು ಆಗ್ರಹಿಸಿದರು. ಇದಕ್ಕೆ ಆಡಳಿತ ಅಧಿಕಾರಿ ಹಾಗೂ ಪಂಚಾಯಿತಿ ಸದಸ್ಯರು ಒಪ್ಪಿಗೆಯನ್ನು ನೀಡಿ ಸಹಿ ಮಾಡಿದರು. ಆದರೆ 2022ರಲ್ಲಿ NBN ಮಾಲೀಕರು ಹೊಸದಾಗಿ ಕಾಂಕ್ರೀಟ್ ಮಿಶ್ರಣ ಘಟಕ ತೆರೆಯಲು ಪಂಚಾಯಿತಿಗೆ ಅರ್ಜಿಯನ್ನು ಸಲ್ಲಿಸಿದಾಗ ಪಂಚಾಯಿತಿಯು ಗ್ರಾಮಸ್ಥರ ಗಮನಕ್ಕೆ ತರದೆ ತಮ್ಮ ಇಚ್ಛೆಗೆ ಅನುಗುಣವಾಗಿ ಪರವಾನಗಿಯನ್ನು ಸಭೆಯ ನಡವಳಿಯ ವಿರುದ್ಧವಾಗಿರುತ್ತದೆ. ಈ ವಿಚಾರವಾಗಿ ಗ್ರಾಮಸ್ಥರು ಆಡಳಿತ ಅಧಿಕಾರಿಗಳನ್ನು ಹಾಗೂ ಪಂಚಾಯಿತಿ ಸದಸ್ಯರನ್ನು ಕೇಳಿದಾಗ ಇಟ್ಟಿಗೆ ಹಾಗೂ ಇಂಟರ್ಲಾಕ್ಗೆ ಮಾತ್ರ ಪರವಾನಗಿಯನ್ನು ನೀಡಿರುತ್ತೇವೆ, ಯಾವುದೇ ಹೊಸ ಕಾಂಕ್ರೀಟ್ ಮಿಶ್ರಣ ಘಟಕಕ್ಕೆ ಪರವಾನಗಿಯನ್ನು ನೀಡಿರುವುದಿಲ್ಲ ಎಂಬ ಸುಳ್ಳು ಮಾಹಿತಿಯನ್ನು ನೀಡಿರುತ್ತೀರಿ ಹಾಗೂ ಕಾಂಕ್ರೀಟ್ ಮಿಶ್ರಣ ಘಟಕ ಇರುವ ಬಗ್ಗೆಯೂ ಕಾರ್ಯನಿರ್ವಹಿಸುತ್ತಿರುವ ಬಗ್ಗೆಯೂ ಯಾವುದೇ ಮಾಹಿತಿ ಇಲ್ಲ ಎಂಬ ಆಶ್ಚರ್ಯಕರ ಹೇಳಿಕೆಯನ್ನು ನೀಡಿರುತ್ತೀರಿ. RTI ಮುಖಾಂತರ ಅರ್ಜಿ ಸಲ್ಲಿಸಿದಾಗ ಕಾಂಕ್ರೀಟ್ ಘಟಕಕ್ಕೆ ಪರವಾನಗಿ ನೀಡಿರುವುದು ಕಂಡುಬಂದಿರುತ್ತದೆ. ಇದರಲ್ಲಿ ಪ್ರಭಾವಿ ವ್ಯಕ್ತಿಗಳ ಕೈವಾಡ ಇರುವ ಬಗ್ಗೆ ಮಾಹಿತಿಯು ತಿಳಿದು ಬಂದಿರುತ್ತದೆ. ಹೊಸದಾಗಿ ಕಾಂಕ್ರೀಟ್ ಮಿಶ್ರಣ ಘಟಕಕ್ಕೆ ಗ್ರಾಮಸ್ಥರ ವಿರೋಧ ಇದ್ದರೂ ಯಾವುದೇ ಗ್ರಾಮ ಸಭೆಯನ್ನು ಕರೆಯದೆ ಅನುಮತಿ ನೀಡಿರುವುದು ಗ್ರಾಮದಲ್ಲಿ ಆಗುತ್ತಿರುವ ತೊಂದರೆಗಳಿಗೆ, ಪರಿಸರ ಮಾಲಿನ್ಯಕ್ಕೆ, ಗ್ರಾಮಸ್ಥರಿಗೆ ಆಗುತ್ತಿರುವ ಆರೋಗ್ಯ ಸಮಸ್ಯೆ, ಶಾಲಾ ಮಕ್ಕಳಿಗೆ, ಸಾರ್ವಜನಿಕರಿಗೆ ಓಡಾಡಲು ಭಾರೀ ಗಾತ್ರದ ವಾಹನಗಳ ಓಡಾಟದಿಂದ ತೊಂದರೆಯಾಗುತ್ತಿದೆ. ಗ್ರಾಮದಲ್ಲಿ ಆಗುತ್ತಿರುವ ಪರಿಸರದ ಮಾಲಿನ್ಯ, ಕೃಷಿ ಚಟುವಟಿಕೆಗಳಿಗೆ ತೊಂದರೆ, ಆರೋಗ್ಯ ಸಮಸ್ಯೆಗಳು, ಸೇತುವೆ ಕುಸಿತ, ರಸ್ತೆಗಳಲ್ಲಿ ಓಡಾಡಲು ತೊಂದರೆ, ಕೊಂಗಾಣ ಒಳಗೆ ಘಟಕದ ತ್ಯಾಜ್ಯವನ್ನು ಸುರಿಯುವುದು ಎಲ್ಲವನ್ನು ದಾಖಲೆ ಸಮೇತವಾಗಿ ನೀಡಿದ್ದರೂ ಯಾವುದೇ ಸೂಕ್ತ ಕ್ರಮಗಳನ್ನು ಕೈಗೊಂಡಿರುವುದಿಲ್ಲ. ಇದೆಲ್ಲವನ್ನು ನೋಡಿದಾಗ ಆಡಳಿತ ಅಧಿಕಾರಿಗಳು, ಪಂಚಾಯಿತಿ ಸದಸ್ಯರು ಘಟಕಗಳ ಮಾಲೀಕರೊಂದಿಗೆ ಶಾಮೀಲಾಗಿರುವುದು ಮೇಲ್ನೋಟಕ್ಕೆ ಕಂಡುಬರುತ್ತದೆ. ಮಾಲಿನ್ಯ ಮಂಡಳಿಯ ನಿರ್ದೇಶನದ ಪ್ರಕಾರ ಹೊಳೆಯಿಂದ 500 ಮೀಟರ್ ವ್ಯಾಪ್ತಿಯವರೆಗೆ ಘಟಕ ಇರಬೇಕು. ಆದರೆ ಘಟಕವು ಕೇವಲ 50 ಮೀಟರ್ ವ್ಯಾಪ್ತಿಯಲ್ಲಿ ಇದೆ ಹಾಗೂ ಅರಣ್ಯ ಇಲಾಖೆಯು ಪರಿಶೀಲನೆ ಮಾಡಿದಾಗ ಬ್ರಹ್ಮಗಿರಿ ಮೀಸಲು ಅರಣ್ಯ ಪ್ರದೇಶದಿಂದ 7 ಕಿಲೋಮೀಟರ್ ಹಾಗೂ ಈ ಗ್ರಾಮದಲ್ಲಿ 4 ದೇವರ ಕಾಡುಗಳಿರುತ್ತದೆ. ಆ ಕಾಡಿಗೆ 1 ಕಿಲೋಮೀಟರ್ ವ್ಯಾಪ್ತಿಯ ಅಂತರದಲ್ಲಿ ಇದ್ದು ಇದು ಅರಣ್ಯ ಇಲಾಖೆಯ ನಿಯಮ ಉಲ್ಲಂಘನೆಯಾಗಿದೆ. ಮಾಲಿನ್ಯ ಇಲಾಖೆ ಅಧಿಕಾರಿಗಳು ಸ್ಥಳ ಪರಿಶೀಲನೆಗೆ ಬಂದಾಗ ಗ್ರಾಮ ಪಂಚಾಯಿತಿ ಹಾಗೂ ಘಟಕಗಳ ಮಾಲೀಕರಿಗೆ ಮಾತ್ರವೇ ತಿಳಿದಿರುತ್ತದೆ, ಗ್ರಾಮಸ್ಥರಿಗೆ ಯಾವುದೇ ಮಾಹಿತಿಯನ್ನು ನೀಡಿರುವುದಿಲ್ಲ. ಮಾಲಿನ್ಯ ಇಲಾಖೆ ಅಧಿಕಾರಿಗಳು, ಪಂಚಾಯಿತಿ ಆಡಳಿತ ಅಧಿಕಾರಿಗಳು ಸ್ಥಳ ಹಾಗೂ ಘಟಕಗಳನ್ನು ಪರಿಶೀಲಿಸಲು ಮಳೆಗಾಲ ಹಾಗೂ ಘಟಕವು ಕಾರ್ಯನಿರ್ವಹಿಸದೇ ಇರುವ ಸಂದರ್ಭದಲ್ಲಿ ಬರುತ್ತಾರೆ. ಘಟಕ ಕಾರ್ಯನಿರ್ವಹಿಸುವ ಸಂದರ್ಭದಲ್ಲಿ ಘಟಕದ ಮಾಲೀಕರ ಗಮನಕ್ಕೆ ಬಾರದೆ ಏಕಾಏಕಿಯಾಗಿ ಸ್ಥಳ ಪರಿಶೀಲನೆ ನಡೆಸಿದರೆ ಗ್ರಾಮದಲ್ಲಿ ಆಗುತ್ತಿರುವ ತೊಂದರೆಗಳ ಬಗ್ಗೆ ತಿಳಿದುಬರುತ್ತದೆ. ಮಾಲಿನ್ಯ ಇಲಾಖೆಯ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸುವ ಸಂದರ್ಭ ಕೊಂಗಾಣ ಹೊಳೆಯನ್ನು ತೋಡು ಎಂದು ನಮೂದಿಸಿರುವುದು ಕಂಡುಬಂದಿರುತ್ತದೆ. ಪರಿಸರ ಮಾಲಿನ್ಯಗೊಳ್ಳುತ್ತಿದ್ದರೂ ಮಾಲಿನ್ಯ ಆಗುತ್ತಿಲ್ಲ ಎಂದು ಪರಿಸರ ಇಲಾಖೆ ಅಧಿಕಾರಿಗಳು ನಮೂದಿಸಿರುವುದು ಕಂಡುಬಂದಿರುತ್ತದೆ. ಘಟಕಗಳಿಂದ ಹೊರಸೂಸುವ ಹೊಗೆ, ಪರಿಸರ ಮಾಲಿನ್ಯ, ಸಾರ್ವಜನಿಕರಿಗೆ ತೊಂದರೆಗಳ ಬಗ್ಗೆ 2024ರ ನವೆಂಬರ್ 26ರ ಗ್ರಾಮಸಭೆಯಲ್ಲಿ ವಿಡಿಯೋ ಚಿತ್ರೀಕರಣದ ಮುಖಾಂತರ ಗ್ರಾಮಸ್ಥರಿಗೆ, ಇಲಾಖಾ ಅಧಿಕಾರಿಗಳಿಗೂ ತೋರಿಸಲು ಇಚ್ಛಿಸುತ್ತೇವೆ. NBN ಕಾಂಕ್ರೀಟ್ ಘಟಕವು ಜುಲೈಯಿಂದ ನವೆಂಬರ್ ತಿಂಗಳವರೆಗೂ ಪರವಾನಗಿ ಇಲ್ಲದೆ ಕಾನೂನುಬಾಹಿರವಾಗಿ ನಡೆಸಿರುತ್ತಾರೆ. ಈ ಘಟಕಗಳ ಪರವಾನಗಿಯನ್ನು 26 ನವೆಂಬರ್ 2024ರ ಇಂದಿನ ಗ್ರಾಮಸಭೆಯಲ್ಲಿ ರದ್ದುಪಡಿಸಬೇಕು ಹಾಗೂ ಕೈಗಾರಿಕಾ ಚಟುವಟಿಕೆ ನಡೆಸದಂತೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಪ್ರಸ್ತುತ ಅವಧಿಯಲ್ಲಿ ಪರವಾನಗಿ ನವೀಕರಣಗೊಳಿಸದಿದ್ದರೂ ಅಕ್ರಮವಾಗಿ ಪಂಚಾಯಿತಿಯ ಸೂಚನೆಯನ್ನು ಉಲ್ಲಂಘಿಸಿ NBN ಕಾಂಕ್ರೀಟ್ ಮಿಶ್ರಣ ಘಟಕ ಕಾರ್ಯನಿರ್ವಹಿಸುತ್ತಿದೆ. ಘಟಕಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಬೃಹತ್ ಪ್ರತಿಭಟನೆ, ರಸ್ತೆ ತಡೆ ನಡೆಸಲಾಗುವುದು. ಇದಕ್ಕೆ ಈಚೂರು ಈಶ್ವರ ಸ್ವಸಹಾಯ ಸಂಘ, ಪಾರ್ವತಿ ಸ್ತ್ರೀ ಶಕ್ತಿ ಸಂಘ, ದಬ್ಬೆಚ್ಚಮ್ಮ ಜನಸಾಮಾನ್ಯರ ಸೇವಾ ಸಂಘದ ಬೆಂಬಲವಿರುತ್ತದೆ. ಘಟಕಗಳಿಂದ ಗ್ರಾಮಸ್ಥರಿಗೆ ಆಗುತ್ತಿರುವ ಆರೋಗ್ಯ ಸಮಸ್ಯೆ, ಕೃಷಿ ಚಟುವಟಿಕೆ ತೊಂದರೆ ಹಾಗೂ ನಷ್ಟಕ್ಕೆ ನೇರವಾಗಿ ಘಟಕದ ಮಾಲೀಕರು, ಪಂಚಾಯಿತಿ ಆಡಳಿತ ಅಧಿಕಾರಿಗಳೇ ನೇರ ಹೊಣೆಗಾರರಾಗಿರುತ್ತಾರೆ. ಮುಂದಿನ ದಿನಗಳಲ್ಲಿ ಸೂಕ್ತ ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ಸೂಕ್ತ ದಾಖಲಾತಿಯೊಂದಿಗೆ ಉಚ್ಚ ನ್ಯಾಯಾಲಯದಲ್ಲಿ ದಾವೆ ಹೂಡಲಾಗುವುದು. ವಂದನೆಗಳಲ್ಲಿ ಗ್ರಾಮಸ್ಥರು. ಬಟ್ ನೀವು ಯಾವಾಗ 2020ನೇ ಇಸ್ವಿಯಲ್ಲಿ ನೀವು ಯಾವಾಗ ಅರ್ಜಿ ಕೊಟ್ಟಿದ್ದೀರಿ, ನಾವು ನಿಮ್ಮ ಅಹವಾಲನ್ನು ಸ್ವೀಕರಿಸಿ ನಾವು ಒಂದು ವಿಶೇಷ ಗ್ರಾಮ ಸಭೆ ಕರೆದಿದ್ದೀವಿ, ಅದನ್ನು ತಾವು ಹೇಳಿದ್ದೀರಿ. ಆ ವಿಶೇಷ ಗ್ರಾಮ ಸಭೆಯಲ್ಲಿ ಯಾವ ರೀತಿ ಒಂದು ಡಿಸಿಷನ್ಗೆ ಬಂದಿದ್ದೀವಿ ಅದರಂತೆ ಪ್ರೊಸೀಡಿಂಗ್ ಮಾಡಿ ಆ ಸಮಯ ಕಳೆದ ನಂತರ ನಾವು ಅವರಿಗೆ ನೋಟಿಸನ್ನು ಮಾಡಿರೋದು ತಮಗೆಲ್ಲರಿಗೂ ಗೊತ್ತಿದೆ. ಆ ನನ್ನ ನೋಟಿಸ್ಗೆ ವಿರುದ್ಧವಾಗಿ ಅವರು ಕಾರ್ಯನಿರ್ವಹಣಾಧಿಕಾರಿ ಅಂದರೆ ಇಒ ಕೋರ್ಟಿಗೆ ಅವರು ಅಪೀಲನ್ನು ಹಾಕಿದ್ದಾರೆ.
ಆ ಅಪೀಲ್ ಈಗ ಆರ್ಡರ್ ಹಂತದಲ್ಲಿ ಬಂದು ತಲುಪಿದೆ. ನಾವು ಆಲ್ಮೋಸ್ಟ್ 4 to 5 ಹಿಯರಿಂಗ್ ಸಹ ಅಟೆಂಡ್ ಆಗಿದ್ದೀವಿ. ನಮ್ಮ ಪರ ಏನು ಇದೆ ಅಂದರೆ ಅಲ್ಲಿ ಸ್ಟಾಪ್ ಮಾಡಬೇಕು ಅಂತ ಹೇಳೋಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಇದೆ ಅದನ್ನ ಸಮೇತ ನಾವೆಲ್ಲ ಸಬ್ಮಿಟ್ ಮಾಡಿದ್ದೀವಿ. ಅದು ಒಂದು ಕಡೆ ಟಾಪ್ ಪ್ಲಾಂಟ್ ಆಯಿತು. ಇನ್ನೊಂದು ಕಡೆ RMC ಬಂದಾಗ ಈ RMC ಏನು ನಾವು ಕೊಟ್ಟಿದ್ದೀವಿ ಪರ್ಮಿಷನ್, ಸೊ ಆ ಟೈಮಲ್ಲಿ ಯಾರಿಗೂ ಪ್ರಾಬ್ಲಮ್ ಇರಲಿಲ್ಲ ಮತ್ತು ನಾವು ಕೊಟ್ಟಿದ್ದೀವಿ. ಈಗ ಪ್ರಾಬ್ಲಮ್ ಇದೆ ಅಂತ ಗೊತ್ತಾದ ತಕ್ಷಣ ನಾವು ಅದಕ್ಕೂ ಸಹ ತಡೆ ನೋಟಿಸನ್ನು ಕೊಟ್ಟಿದ್ವಿ. ಅಲ್ಲಿ ನೀವು ಲಾಸ್ಟ್ ಟೈಮಲ್ಲಿ ವೆಹಿಕಲ್ನ ಎಲ್ಲ ಸ್ಟಾಪ್ ಮಾಡಾದ್ಮೇಲೆ ನಾವಲ್ಲಿ ಒಂದು ಭರವಸೆ ಕೊಟ್ವಿ, ಏನಂತಂದರೆ ನಾವು ನೋಟಿಸ್ ಮೂಲಕ ಅವ್ರನ್ನ ಸ್ಟಾಪ್ ಮಾಡ್ತೀವಿ, ಇನ್ನೊಂದು ನಾವು ವಿಶೇಷ ಗ್ರಾಮ ಸಭೆ ಕರಿತೀವಿ ಅಂತೇಳಿ. ಈ ವಿಶೇಷ ಗ್ರಾಮ ಸಭೆ ಕರೆಯುವ ಹಂತದಲ್ಲಿ ನಾವು ಅವರಿಗೆ ನೋಟಿಸ್ ಏನು ಇಶ್ಯೂ ಮಾಡಿದ್ವು, ಆ ನೋಟಿಸ್ ಇಶ್ಯೂ ಮಾಡಿದ ತಕ್ಷಣ ಅವರು ವಿತಿನ್ 6 to 7 days ಅವರು ಹೈಕೋರ್ಟಿಂದ ಒಂದು ಸ್ಟೇ ಆರ್ಡರ್ ತಗೊಬಂದಿದ್ದಾರೆ. ಅಂದರೆ ನನ್ನ ಒಂದು ಆರ್ಡರಿಗೆ ವಿರುದ್ಧವಾಗಿ ಸ್ಟೇ ಆರ್ಡರ್ ಅಂದರೆ ಅವರು ಕಾರ್ಯಾಚರಣೆ ಮಾಡ್ಬೋದು. ಅಲ್ಲಿವರೆಗೆ ನಮಗೂ ಟೈಮ್ ಕೊಟ್ಟಿದ್ದಾರೆ ಕೋರ್ಟಿಂದ, ಏನಂತೇಳಿ ನಾವು ಅವ್ರನ್ನ ಆ ಸ್ಟೇ ಆರ್ಡರ್ ನೋಟಿಸ್ನ ನಾವು ಸ್ಕ್ವಾಶ್ ಮಾಡ್ಬೋದು. ಸೊ ಅದಕ್ಕೆ ನಾವೇನಿದೆ ಹೈಕೋರ್ಟಿನ ಅಜಿತ್ ಅಚ್ಚಪ್ಪ ಅಂತ ಲಾಯರ್ ಇದ್ದಾರೆ, ಹೈಕೋರ್ಟ್ ಲಾಯರ್, ಅವ್ರ ಮುಖಾಂತರ ವಕಾಲತ್ನಾಮ ಫೈಲ್ ಮಾಡಿ ಅಲ್ಲಿ ಅವರು ಸ್ಟೇ ಆರ್ಡರ್ನ ಸ್ಕ್ವಾಶ್ ಮಾಡಕ್ಕೆ ಬೇಕಾಗಿರುವ ಸಿದ್ಧತೆಗಳನ್ನ ಲಾಯರ್ ಮಾಡ್ತಾ ಇದ್ದಾರೆ. ಮೇ ಬಿ ಅನ್ನೋದು 1 ವೀಕಲ್ಲಿ ಅದೇನೋ ಹಿಯರಿಂಗ್ಸ್ ಏನೋ ಇರುತ್ತೆ, ಸೊ ಅದು ಸಹ ಅಟೆಂಡ್ ಆಗ್ತೀವಿ. ಮತ್ತು ವಿಶೇಷ ಗ್ರಾಮ ಸಭೆ ಕರೆಯದಿರುವ ಉದ್ದೇಶ ಅಷ್ಟೇ, ಒಂದು ವಿಷಯ ಕೋರ್ಟಲ್ಲಿ ಇದ್ದಾಗ ಅದೇ ನಾವು ಒಂದು ಕೂತು ಇಲ್ಲಿ ಚರ್ಚೆ ಮಾಡೋದು ಅಧಿಕಾರಿಗಳಿಗೆ ಅದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ. ಸೊ ಅದರಿಂದ ನಾವು ವಿಶೇಷ ಗ್ರಾಮ ಸಭೆ ಕರ್ತಿಲ್ಲ. ಆ ವಿಶೇಷ ಗ್ರಾಮ ಸಭೆಗೆ ನಾವು ಮೇಲಾಧಿಕಾರಿಗಳಿಗೆ ಎಲ್ಲರನ್ನೂ ಕರೆಸ್ಬೇಕಂತ ಇದ್ವಿ. ಯಾವ ಮೇಲಾಧಿಕಾರಿಗಳು ಬರೋಕ್ಕೆ ರೆಡಿ ಇರಲ್ಲ. ಅದರಿಂದ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಈ ಗ್ರಾಮ ಸಭೆಗೂ ನಾವು ಆದರೂ ಅವರಿಗೊಂದು ನೋಟಿಸ್ ಮಾಡಿದ್ವಿ, ಸೇಮ್ ಇಂತಿಂದ ಟಾಪಿಕ್ ಬರೋ ಚಾನ್ಸಸ್ ಇದೆ, ಅಲ್ಲಿ ಜನರಿಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ, ನೀವೇನು NOC ಕೊಟ್ಟಿದ್ದೀರಾ, ಅದು ಯಾವ ಬೇಸಿಸ್ ಮೇಲೆ ಕೊಟ್ಟಿದ್ದೀರಾ, ಬಂದು ಗ್ರಾಮ ಸಭೆಯಲ್ಲೇ ಹೇಳಿ ಅಂತ ಹೇಳ್ಬಿಟ್ಟು ಅವ್ರಿಗೂ ಇದಕ್ಕೂ ನೋಟಿಸ್ ಕಳಿಸಿದ್ದೀವಿ. ಬಂದಿದ್ದಾರೆ ಇವಾಗ ಗೊತ್ತಿಲ್ಲ, ಬರ್ತಾರಾ ಅಂತಲೂ ಗೊತ್ತಿಲ್ಲ ಸರ್. ನಾವು ರಿಜಿಸ್ಟರ್ ಪೋಸ್ಟ್ ಕಳಿಸಿದ್ದೀನಿ, ಅವರಿಗೆ ಒಂದು ಫೋನ್ ಮುಖಾಂತರ ಸರ ಟ್ರೈ ಮಾಡಿದೆ, ಬಟ್ ಅವ್ರು ಕಾಲ್ ರಿಸೀವ್ ಮಾಡಲಿಲ್ಲ. NOC ಕೊಟ್ಟಿಲ್ಲ, ಸರಿ, ಕರೆಕ್ಟ್. ಆದರೂ ಟ್ರೇಡ್ ಲೈಸೆನ್ಸ್ ಇಲ್ಲದಿದ್ದಾಗ ಅದು ಹೇಗೆ ಆಪರೇಷನ್ ಶುರು ಮಾಡಾಕ್ತದೆ? ನಾನು ತಾರ್ ಪ್ಲಾಂಟ್ ಬಗ್ಗೆ ಮಾತಾಡ್ತಿಲ್ಲ, ತಾರ್ ಪ್ಲಾಂಟ್ ಎಲ್ಲಿಯೂ ನಡೀತಾ ಇಲ್ಲ. RMC ಘಟಕ ಟ್ರೇಡ್ ಲೈಸೆನ್ಸ್ ಇಲ್ಲದೆ ಹೇಗೆ ನಡೀತಾ ಇದೆ? ಅದು ಅವರು ಹೈಕೋರ್ಟಿನ ಆರ್ಡರ್ ತಂದಿದ್ದು ಮಿಸ್ಗೈಡ್. ನಾವು ಅಡ್ವೊಕೇಟ್ನ ಚೆಕ್ ಮಾಡಿದ್ದೀವಿ, ಮಿಸ್ಗೈಡ್ ಮಾಡಿ ನಮ್ಮ ಹತ್ರ ಟ್ರೇಡ್ ಲೈಸೆನ್ಸ್ ಇದೆ, ಪೊಲ್ಯೂಷನ್ ಬೋರ್ಡ್ನ ಇದು ಕೊಟ್ಟಿರೋದು, ಮತ್ತೆ ಏನು ಕಂದಾಯ ಕಟ್ಟಿರೋ ರಿಸಿಪ್ಟ್ನ ಇಟ್ಕೊಂಡು ಹೋಗಿ ನನಗೆ ಅರ್ಜೆಂಟ್ ವರ್ಕ್ ಇದೆ ಅಂತ ಹೇಳಿ ತಂದಿದ್ದಾರೆ. ಅದು ಅಗೇನ್ಸ್ಟ್ ಪಂಚಾಯಿತಿ ಫಾರ್ ಫರ್ದರ್ ಆ್ಯಕ್ಷನ್, ನಾಟ್ ಟು ವರ್ಕ್, ನಾಟ್ ಟು ಸ್ಟಾರ್ಟ್ ದ ಆಪರೇಷನ್. ಅದಕ್ಕೆ ಏನು ಅಪ್ಲಿಕೇಶನ್ ಈಗ ಅವತ್ತಿನ ದಿವಸ ನೀವು ರಸ್ತೆ ತಡೆ ಮಾಡಿದ್ರಿ. ಈಗ ನಿಮ್ಮದು ಅರ್ಜಿ ಏನಿದೆ ಅಂತ ಹೇಳಿದ್ರೆ ಇಲ್ಲಿವರೆಗೂ ಪಂಚಾಯಿತಿಯಿಂದಾಗಲಿ ಯಾವುದೇ ಮೆಂಬರ್ಸಿಂದಾಗಲಿ ನಿಮಗೆ ಯಾವ ಸಹಾಯ ಸಿಕ್ಕಿಲ್ಲ ಅಂತ. ಇದು ತಾವುಗಳು ಕೂಡಿ ಇದರ ಮೇಲಧಿಕಾರಿ ತನಕ ಹೋಗಿದ್ದು. ನೀವು ರಸ್ತೆ ತಡೆ ಮಾಡಿದ ಮೇಲೆ ನಾವು ಅವರಿಗೆ ಇಮಿಡಿಯೇಟಾಗಿ ನಿಮ್ಮ 3 ನೋಟಿಸ್ ಮಾಡಿದ್ವಿ ಸ್ಥಗಿತ ಮಾಡೋಕ್ಕೆ. ತದನಂತರ ಅವರೊಂದು 8-10 ದಿವಸ ಸ್ಥಗಿತ ಮಾಡಿದ್ವಿ. ಯಾವಾಗ ಅವರು ಸ್ಟೇ ಸಿಕ್ತು, ಸ್ಟೇ ನೀವು ಹೇಳೋದು ಮಿಸ್ಲೀಡ್ ಮಾಡಿದ್ದಾರೆ ಹೈಕೋರ್ಟ್ ಅಂತ, ಬಟ್ ಅದು ನಮಗೆ ಗೊತ್ತಿರೋದಿಲ್ಲ ಅವರು ಯಾವುದ್ರ ಬಗ್ಗೆ ಸ್ಟೇ ತಂದಿದ್ದಾರೆ. ಈಗ ನಮಗೇನಂದರೆ ನಮ್ಮ ಅಧಿಕಾರಿ ನಮ್ಮ BDO ಮೇಡಮ್ಗೆ ಅಲ್ಲಿಂದ ನೋಟಿಸ್ ಬಂದಿದೆ. ಇದು ಇಷ್ಟಕ್ಕೂ ಅವರು ಮೊದಲೇ ನಾವು ಅವ್ರನ್ನ ತಡೆ ಮಾಡೋಂಥ ವಿಚಾರ ಇತ್ತು. ಆದರೆ ನನಗೆ ಗೊತ್ತಿದೆ, ನಾನು ತಡೆ ಮಾಡಿ ಇಮಿಡಿಯೇಟ್ ನೋಟಿಸ್ ಕಳಿಸಿದ ಸ್ಪೀಡಲ್ಲೇ ಅವ್ರಿಗೆ ಸ್ಟೇ ಸಿಗ್ತದೆ ಅಂತ. ಅದಕ್ಕಿಂತ ಮುಂಚೆ ನಾವು ಅವರಿಗೆ ಒಂದು ಲೆಟ್ರ್ ಬರೆದಿದ್ದು, ಇದ್ರ ಬಗ್ಗೆ ಬಂದುಬಿಟ್ಟು ನೀವು ಕುಲಂಕುಷವಾಗಿ BDO ಮೇಡಮ್ ಅವರಿಗೆ ಒಂದು ಮಾಹಿತಿ ಕೊಡಿ ಇದ್ರ ಬಗ್ಗೆ ಅಂತ. ನಿಮ್ಗೆ ಏನು ಮಾಹಿತಿ ಬಂದಿಲ್ಲ, ಆಯ್ತಾ? ಹಂಗಾಗಿ ನಾವು ವೆಯ್ಟ್ ಮಾಡ್ತಾ ಇದ್ದೋ. ಯಾಕಂದ್ರೆ ನಾವು NOC ಮಾರ್ಚಿಂದ ಈಗ ನೀವು ಹೇಳಿದ್ರೆ ನಿಮ್ಮ ಪರವಾಗಿ ಯಾರು ಇಲ್ಲ ಅಂತ, ಗ್ರಾಮಸ್ಥರ ವಿರೋಧವಾಗಿ ನಾವು ಯಾವುದು ಹೋಗಿಲ್ಲ. ಯಾಕೆಂತ ಹೇಳಿದ್ರೆ ಒಂದು ಮಿಸ್ಟೇಕ್ ಆಗಿದೆ ಅಂತ ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ. ನೀವು 10 ಸಲ ಕೇಳಿದ್ರು ನಾನು ಅದೇ ಹೇಳೋದು. ಯಾಕಂದ್ರೆ ತಾರ್ ಪ್ಲಾಂಟ್ ಒಂದು ವಿಚಾರದಲ್ಲಿ ಒಂದ್ಸಲ ತಾರ್ ಪ್ಲಾಂಟ್ ನಿಂತರೆ ಸಾಕು ಅಂತ ನಾವಿದ್ದಿದ್ದು. ಯಾವಾಗ ಇಂಟರ್ಲಾಕ್ಸು ಕಾಂಕ್ರೀಟ್ ಮಿಕ್ಸರ್ ಬಂತು, TM ಕುಯ್ಯೋದ್ರಿಂದ ನಮಗೆ ಈ ಯಾವುದು ದೊಡ್ಡ ಯೂನಿಟ್ ಆಗೋ ವಿಚಾರ ನಮ್ಮ ಗಮನಕ್ಕೆ ಬಂದಿಲ್ಲ. ನಾನು ಹೇಳ್ತಾ ಇದ್ದೀನಿ, ಇನ್ನೂ 10 ಸಲ ನೀವು ಗ್ರಾಮ ಸಭೆ ಮಾಡಿದ್ರು, 10 ಸಲ ಸಾಮಾನ್ಯ ಸಭೆ ಮಾಡಿದ್ರು, ವಾರ್ಡ್ ಸಭೆ ಮಾಡಿದ್ರು, ನಮ್ದು ಇಡೋ ಒಂದೇ ಒಂದು. ಆದರೆ ಏನಂದರೆ ಈ ತಾರ್ ಪ್ಲಾಂಟ್ ಒಂದ್ಸಲ ನಮ್ಮ ವಾರ್ಡಲ್ಲಿ ನಿಂತರೆ ಸಾಕು ಅಂತ ಹೇಳ್ಬಿಟ್ಟು ನಾವು ಅವರಿಗೆ ಆ ಪರ್ಮಿಷನ್ ಕೊಟ್ಟಿದ್ದೀವಿ ನಿಜ. ಆದರೆ 2024 ಜೂನ್ 30ರಿಂದ ಯಾವುದೇ ಥರದ NOC ಆಗಲಿ ಯಾವುದೇ ಇದಕ್ಕೆ ಕೊಡಲಿಲ್ಲ. ಈವನ್ VVT ತಾರ್ ಪ್ಲಾಂಟಿಗೂ ಕೊಡಲಿಲ್ಲ. ಒಂದಿದೆ, ನಾನು ಮುಗಿಸ್ಬಿಡ್ತೀನಿ. ನೀವು ಪುನಃ ಮಾತಾಡಿದ್ರು ಈಗ ಏನೇ ನಿಮ್ಮ ಅಪ್ಲಿಕೇಶನ್ ಇದೆ ಅದೇ ನೀವು ಹೇಳಿದ್ರು. ನಾವೀಗ ನೆಕ್ಸ್ಟ್ ವೀಕು ಇವರಿಗೆ ಹೈಕೋರ್ಟಿಂದ ಇವರಿಗೆ ಒಂದು ಆರ್ಡರ್ ಬರ್ತದೆ, ಅಲ್ಲ ಸಮನ್ಸ್ ಬರ್ತದೆ. ಸಮನ್ಸ್ ಬರುವಾಗ ನಾವು ಹಳೆ ದಾಖಲಾತಿ ಅವ್ರು ಏನು ಮಿಸ್ಲೀಡ್ ಮಾಡಿದ್ದಾರೆ ಅದಕ್ಕೆಲ್ಲ ನಮ್ಮ ಒಂದು ಡಾಕ್ಯುಮೆಂಟೇಶನ್ ನಾವು ಸಿದ್ಧಪಡಿಸಿದ್ದೀವಿ.
ಯಾಕಂದರೆ ಹಳೇ ಗ್ರಾಮ ಸಭೆದು ವಾರ್ಡ್ ಸಭೆದು ಎಲ್ಲ ಪ್ರೊಸೀಡಿಂಗ್ಸು ಸಾಮಾನ್ಯ ಸಭೆದು ಎಲ್ಲ ಪ್ರೊಸೀಡಿಂಗ್ಸ್ನ ಕೊಟ್ಟು ಇಲ್ಲಿಂದ ನಾವು ರಿನ್ಯೂ ಮಾಡೋಕ್ಕೆ ಕಾರಣ ಇದು ರಿನ್ಯೂ ಮಾಡೋಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅವರಿಗೆ ಇಮಿಡಿಯೇಟ್ ನಾವು ಹೈಕೋರ್ಟಲ್ಲಿ ಅದನ್ನು ಇದು ಮಾಡೋಕ್ಕೆ ಇದು ಮಾಡ್ತೀವಿ. ಅದಲ್ಲದೆ ನಿಮಗೆ ನಮ್ಮ ಮೇಲೆ ಇನ್ನೂ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ನೀವು ಒಂದು 2-3 ಜನ ಸೇರಿ ಒಂದು ಪ್ರೈವೇಟ್ ಕೇಸ್ ಕೂಡಿ ಅವ್ರ ಮೇಲೆ ವಕಾಲತ್ತು ವಹಿಸ್ಬೋದು. ಯಾಕಂದರೆ ಅದು ಕೂಡಿ ನಮಗೆ ಒಂದು ಪಂಚಾಯತಿಗೆ ಆ್ಯಡೆಡ್ ಬೆನಿಫಿಟ್ ಆಗುತ್ತೆ. ಈಗ ಯಾವುದೇ ಮೇಲೆ ಇವತ್ತು ನಾವು ಅವತ್ತು ತಹಸೀಲ್ದಾರ್ ಅವರು ಬಂದರು, ತಹಸೀಲ್ದಾರ್ ಅವರು ನಿಮಗೊಂದು ಲೆಟರ್ ಕಳಿಸಿದಾರಲ್ಲ, ಏನಂತ ಕಳಿಸಿದ್ದಾರೆ, ಇದನ್ನು ನೀವು ಪರಿಸರ ಅದೇ ಪೊಲ್ಯೂಷನ್ ಬೋರ್ಡ್ ಅವರಿಂದನೇ ಪರಿಹಾರ ಕಂಡುಕೊಳ್ಳತಕ್ಕದ್ದು ಅಂತ ಲಾಸ್ಟ್ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಕರೆಕ್ಟ್ ಅಲ್ವಾ? ಯಾಕಂದರೆ ಅವರಾದರೂ ಅವತ್ತು ನಮಗೆ ಇಲ್ಲ, ಇದು ಜನಸಾಮಾನ್ಯರಲ್ಲಿ ಅವತ್ತು ಬಂದಾಗ ನೀವೇ ಒಂದು ಪ್ರಶ್ನೆ ಕೇಳಿದ್ರಿ, ಈ ಜಾಗದಲ್ಲಿ ಕೃಷಿ ಭೂಮಿಲಿ ಈ ಥರ ಕೈಗಾರಿಕಾ ಘಟಕ ಮಾಡೋಕ್ಕೆ ನೀವು ಹೆಂಗೆ ಪರ್ಮಿಷನ್ ಕೊಟ್ರಿ ಅಂತ. ಬರೀ ಪಂಚಾಯಿತಿ ಒಂದು NOC ಕೊಡೋದು, ಈಗ ಕನ್ವರ್ಷನ್ ಕೂಡಿ ಪಂಚಾಯಿತಿ NOC ಕೊಡ್ತಾ ಇಲ್ಲ. ಕನ್ವರ್ಷನ್ ಈಗ ಆನ್ಲೈನ್ ಅಲ್ಲೇ ಇದ್ದಾರೆ, ಅವ್ರನ್ನೇ ಕೇಳಿ. ಪಂಚಾಯತಿಯಿಂದ ಯಾವುದೇ NOC ಬೇಡ ಕನ್ವರ್ಷನ್ಗೆ. ಈಗ ಪಂಚಾಯತಿಗೆ ಬರಬೇಕಾಗೂ ಇಲ್ಲ, ಅವರು ಡೈರೆಕ್ಟ್ ಹೋಗ್ಬಿಟ್ಟು ಇವರ ರೆವಿನ್ಯೂಯಿಂದಲೇ ಕನ್ವರ್ಷನ್ ಮಾಡ್ಬೋದು. ಆದರೆ ನಾವು ಇವತ್ತು ಉಂದಾಯಿತರು ಜನರ ಪರನೇ ನಾವು ಮಾಡ್ತಾ ಇದ್ದೀವಿ. ಆದರೆ ಸ್ವಲ್ಪ ತಾಳ್ಮೆ ಇರಲಿ. ಯಾಕಂದರೆ ನೀವು ಈಗ ತಾವುಗಳು MLA ಹತ್ರ ಹೋದ್ರಿ, MLA ಅವರು ಆದೇಶ ಮಾಡಿದ್ರು. MLA ಅವರ ಆದೇಶದಲ್ಲಿ ಏನಿರೋದು, ಪುನಃ ಮೇಡಮ್ನ ಕೇಳಿದ್ರು, ಪೊಲ್ಯೂಷನ್ ಬೋರ್ಡ್ ಅವರಿಗೆ ಪುನಃ ಪತ್ರ ಬರೀರಿ, ಪುನಃ ಕ್ಲಿಯರೆನ್ಸ್ ತೆಗಿರಿಂದ ಪುನಃ ಪತ್ರ ಬರುತ್ತೆ. ಅದೇ ಪತ್ರನ ನಾವು ತಹಸೀಲ್ದಾರ್ ಅವರು ಕೇಳಿದಾಗ ಅದನ್ನೇ ಕೊಟ್ಟು. ಅವ್ರು ಏನು ಹೇಳೋದಂದರೆ, ನಮಗೆ ಯಾವ ಥರ ಪೊಲ್ಯೂಷನ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಈಗ ನೀವು ಹೇಳ್ತೀರ ಪೊಲ್ಯೂಷನ್ ಬೋರ್ಡ್ ಅವರು ದುಡ್ಡು ಕೊಟ್ಕೊಂಡು ಪರ್ಮಿಷನ್ ಕೊಟ್ಟರು ಅಂತ, ಅದು ನಾವು ಬಾಯಿ ಮಾತಿಗೆ ಹೇಳ್ಬೋದು ಹೊರತು ಲಿಖಿತವಾಗಿ ಕೊಡೋಕ್ಕಾಗುತ್ತೆ. ನಾವೀಗ ಅದಕ್ಕೆ ಏನಂದರೆ ಈ ಹೈಕೋರ್ಟಲ್ಲಿ ಇರೋದನ್ನ ಸ್ಕ್ವಾಶ್ ಮಾಡೋಕ್ಕೆ ನಾವು ಸರ್ವ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ನೀವು ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ. ಆದರೆ ಒಂದು ಹೇಳ್ತೀನಿ, ಅದು ಟಾರ್ ಪ್ಲಾಂಟ್ ನಿಲ್ಲೋದಂತೂ ಕಡಕಂಡಿಲ್ಲ. ಅವರಿಂದ ಕ್ಲಿಯರೆನ್ಸ್ ತಗೊಳ್ಬೇಕು ಅಂತ ನೀವು ಹೇಳಿದ್ರಿ. ಅವ್ರು ಬಂದು ಸುತ್ತಮುತ್ತ ಇರುವಂತ ಮನೆಗಳಿಗೆಲ್ಲ ವಿಸಿಟ್ ಮಾಡಿದ್ದಾರೆ. ವಿಸಿಟ್ ಮಾಡಿದಾಗ ಕೆಲವೊಂದು ಹೆಂಗಸನ್ನ ಎದುರಿಸಿ ಅವರು ಸೈನ್ ಹಾಕ್ಸ್ಕೊಂಡಿದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ ಅಂತ. ಅದಕ್ಕೆ ನಾನು ನಿಮ್ಮಲ್ಲಿ ಗ್ರಾಮಸ್ಥರಲ್ಲಿ ಒಂದು ವಿನಂತಿ ಮಾಡಿ ಪರ್ಸನಲ್ ಆಗಿ, ಯಾಕಂದ್ರೆ ಈಗ ಎದುರಿಸಿದ್ರೆ ಬದಲಿಸಿ ಅಂತ ಹೇಳಿದ್ರಲ್ಲ, ನೀವು ಅವ್ರ ಮೇಲೆ ಒಂದು ವಕಾಲತ್ತು ಕೇಸೇ ಫೈಲ್ ಮಾಡಿ ಇರಲಿ, ಅದು ಕೂಡ ನಮಗೆ ಆ್ಯಡೆಡ್ ಆಗುತ್ತೆ. ಅಡ್ವೊಕೇಟ್ನ ಏನಾಗ್ತಾರೆ, ಯಾವ ತಾರ್ ಪ್ಲಾಂಟ್ ಗ್ರಾಮ ಪಂಚಾಯತಿ ಸರ್ ಒಂದು ನಿಮಿಷ ನಮ್ಮ ಮಾತು ಮುಗಿಸ್ರಿ. ಗ್ರಾಮ ಪಂಚಾಯತಿ ಇರೋದು ಗ್ರಾಮದ ಜನರ ಹಿತ ಕಾಯುವುದು. ಇಲ್ಲಿ ಕೇಂದ್ರ ಸರ್ಕಾರ ಆಗಲಿ, ರಾಜ್ಯ ಸರ್ಕಾರ ಆಗಲಿ, ಜಿಲ್ಲಾ ಪಂಚಾಯತಿ ಆಗಲಿ ಜನರ ಕೈಗೆ ಇಟ್ಕೋದಿಲ್ಲ ಅಂತ ಹೇಳ್ಬಿಟ್ಟು ಗ್ರಾಮ ಪಂಚಾಯತಿನ ನೇಮಿಸಿರೋದು. ಇಷ್ಟು ಗ್ರಾಮ ಅಂತ ಈ ಗ್ರಾಮದ ಜನರಿಗೆ ಇಡೀ ಕೊಡಗು ಜಿಲ್ಲೆಯಲ್ಲಿ ಯಾವ ಪಂಚಾಯತಿಯಲ್ಲಿ ಇಲ್ಲದಂತ ಘಟಕ ನಮ್ಮ ಆತೂರು ಗ್ರಾಮ ಪಂಚಾಯತಿಲಿ ಇದೆ. ಈಗ ಒಂದು ಕ್ಲೋಸರ್ ಇತ್ತು, 4+1 ಇದೆ ಟಾರ್ಗೆಟ್. ಈಗ ಒಂದು ಘಟಕವನ್ನು ಕುಂದ ಶಾಲೆ ಹತ್ರ ಒಬ್ರು ಹಾಕಲಿಕ್ಕೆ ನಿಮ್ಮ ಹತ್ರ NOCಗೆ ಬಂದಿದ್ರು. ಆಗ ಅದನ್ನ ಕುಂದ ಶಾಲೆಯಲ್ಲಿ ಮಕ್ಕಳಿದ್ದಾರೆ, ಅವರಿಗೆ ಪೊಲ್ಯೂಷನ್ ಆಗುತ್ತೆ ಅಂದ್ರೆ ಆ ಸುತ್ತಮುತ್ತ ಇರೋದು ಅಂತ ಹೇಳ್ಬಿಟ್ಟು ಕ್ಯಾನ್ಸಲ್ ಮಾಡಿದ್ದಾರೆ. ಯಾವಾಗ ಒಂದು 2-3 ವರ್ಷ ಇದೆ. ಆಗ ಇಲ್ಲಿ 4-5 ಘಟಕ ಇದೆಯಲ್ಲ, ಆಗ ಸುತ್ತಮುತ್ತ ನಾವೇನು ಜನರಲ್ವ ನಾವು ಈಗ ಇದ್ರಲ್ಲಿ ಈಗ PDO ಮೇಡಮ್ ಡೈರೆಕ್ಟ್ ಆಗಿ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ಈಗ ನೀವು ಅವತ್ತು ಏನು ಹೇಳಿದ್ದೀರಾ, ಇನ್ನು ಮುಂದೆ ನಾವು ಯಾವುದೇ ಗ್ರಾಮಸ್ಥರನ್ನ ಕೇಳದೆ ಯಾವುದೇ ಒಂದು NOC ಕೊಡೋದಿಲ್ಲ ಅಂತ. ಕಾಂಕ್ರೀಟ್ ಘಟಕ ಯಾರು ಕೇಳಿ ಕೊಟ್ಟಿದ್ದೀರಾ? ನೀವು ಬಂದಿದ್ದೀರಾ? ಸುತ್ತಮುತ್ತ ಇರೋ ಮನೆಗೆ ಬಂದಿದ್ದೀರಾ? ನೀವು ಮೇಡಮ್ ಕೇಳಿದ್ರಿ, ಅಗ್ರಿಕಲ್ಚರ್ ಲ್ಯಾಂಡ್ ನೀವು ನಿಮಗೆ ಗೊತ್ತುಂಟಾ? ತೋಟದ ಬಗ್ಗೆ, ಕಾಫಿ, ಅಡಿಕೆ, ಪೇಪರ್ ಬಗ್ಗೆ ನಿಮ್ಗೆ ಗೊತ್ತಿದೆಯಾ? ನೀವು ಗ್ರಾಮ ಪಂಚಾಯತಿ ಆಫೀಸರ್ ಅಲ್ಲ, ಪ್ಲಾಂಟ್ ಡೆವಲಪ್ಮೆಂಟ್ ಆಫೀಸರ್ ಆಗಿದ್ದೀರಿ. ಈಗ ಗ್ರಾಮ ಪಂಚಾಯತಿ ಅಲ್ಲ ಇಲ್ಲ ಸರ್, ಒಂದು ನಿಮಿಷ ಕೇಳಿ. ನಾವು ಸುತ್ತಮುತ್ತ ಒಳಗೆ ಬಂದು ತ್ಯಾಜ್ಯವನ್ನು ಸುರಿತಿದ್ದಾರೆ, ವಿಡಿಯೋದಲ್ಲಿ ಲೈವ್ ಆಗಿ ನಾವು ತೋರಿಸ್ಕೊಟ್ಟಿದ್ದೀವಿ. ಏನಾದ್ರು ಆಕ್ಷನ್ ತಗೊಂಡಿದ್ದೀರಾ? ಅಲ್ಲ, ನಾವು ಹೇಳೋದು ಇವತ್ತು ಸಭೆಯಲ್ಲಿ ಇವತ್ತು ನಿರ್ಣಯ ಆಗಲೇಬೇಕು. ಏನಂದ್ರೆ ಎಲ್ಲ ಇವತ್ತು ಅವರ NOC ಅವರಿಗೆ ಕೊಟ್ಟಿರುವಂತ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿದ್ರೆ ನೀವು ಇದು ಮಾಡಲೇಬೇಕು, ಇಲ್ಲಾಂದ್ರೆ ನಾವು ಧರಣಿ ಗುಟ್ಟೆ ಕೊಡ್ತೀವಿ. ಇವತ್ತು ಬಂದೇ ಬರಬೇಕು. 2021
ವಿವರವಾಗಿ ಓದಿಸಿ ನಾನು ಕೇಳಿದೆ, ಸಮಸ್ಯೆ ಇದೆ ಅಂತ ಅರ್ಥವಾಯಿತು. ಬಟ್ ಇದಕ್ಕೆ ಪಿ ಡಿ ಅವರು ಸಹ ಅದಕ್ಕೆ ಸಮಂಜಸ ಕ್ರಮ ತಗೊಂಡಿದೆ ಅಂತ ಅವರು ಹೇಳಿದ್ರು. ಸೊ ಇದನ್ನೆಲ್ಲ ನಾನು ಒಟ್ಟಾರೆ ಗಮನಿಸಿದ್ದು. ಯಾಕಂದ್ರೆ ಕೋರ್ಟಲ್ಲಿ, ಹೈಕೋರ್ಟಲ್ಲಿ ಅದು ಸ್ಟೇ ಇರೋದ್ರಿಂದ ಸ್ಟೇನ ಇದು ಮಾಡಿದ್ರೆ ಸ್ಟೇ ವೆಕೆಟ್ ಮಾಡ್ಸಕ್ಕೆ ಈಗ ಅವರು ಕ್ರಮ ತಗೊಂಡಿದ್ದಾರೆ. ಇದನ್ನ ವಾರದಲ್ಲೇ ಆಪರೇಷನ್ ಮಾಡ್ಬೋದು ಅಂತ ಏನು ಆರ್ಡರ್ ತಂದಿಲ್ಲ. ಇವತ್ತು ನಾಳೆ ಹೋಗಿ ಬೀಗ ಜಡಿಬಹುದು. ಆಯ್ತು, ಅದನ್ನ ಈಗ ಇದನ್ನ ವಾರದಲ್ಲಿ ಆಗೋದು ಮತ್ತೆ ಆಗಿಲ್ಲ ಅಂತಂದ್ರೆ ಆರ್ಟಿಕಲ್ 2 ಫಂಡಮೆಂಟಲ್ ರೈಟ್ಸ್ ಪ್ರಕಾರ ಅವ್ರು ತಂದಿರೋದು ಸ್ಟೇ ಆರ್ಡರ್ ತಂದಿರೋದು ಒಂದು ಇಂಟರ್ಲಾಕ್ ಫ್ಯಾಕ್ಟ್ರಿ ಮತ್ತೆ RMCಗೆ. ಸರ್, RMCಗೆ 1 ಕ್ಯೂಬಿಕ್ ಫೀಟ್ ನೀರಿಗೆ 1 ಕ್ಯೂಬಿಕ್ ಫೀಟ್ ಮಿಕ್ಸ್ ಮಾಡೋಕೆ 200 ಲೀಟರ್ಸ್ ನೀರು ಬೇಕು. ವರ್ಷಕ್ಕೆ 2 ಲಕ್ಷ ಲೀಟರ್ ಮೇಲೆ ನೀರ್ ಬೇಕು. ನಮಗೆ ಕುಂದದಲ್ಲಿ ಕುಡಿಯಕ್ಕೆ ನೀರಿಗೆ ಪ್ರಾಬ್ಲಮ್ ಇದೆ. ಎಲ್ಲ ಬಿಟ್ಬಿಡೋಣ, ಕುಡಿಯೋ ನೀರಿಗೆ ಪ್ರಾಬ್ಲಮ್ ಇದೆ. ಮೊನ್ನೆ ಬೋರ್ವೆಲ್ ತೆಗೆದಿದ್ದಾರೆ. ಬೋರ್ವೆಲ್ ತೆಗೆದ್ಬಿಟ್ಟು ನೀರು ಇವಾಗ ಯುಟಿಲೈಸ್ ಮಾಡ್ತಾ ಇದ್ದಾರೆ. ಸರ್, ನಮಗೆ ಸಮ್ಮರಲ್ಲಿ ಅಗ್ರಿಕಲ್ಚರ್ ಪರ್ಪಸ್ ನೀರು ಸಿಗ್ತಾ ಇಲ್ಲ, ಒಳ್ಳೆ ಡ್ರೈ. ಇದೇ ಇಲಾಖೆಯವ್ರು ಏನ್ ಹೇಳ್ತಾರೆ, ಒಳಗೆ ಮೋಟರ್ ಮಡಗೋಂಗಿಲ್ಲ ಅಂತ. ಮೋಟರ್ ಮಡಗಿದ ತಕ್ಷಣ ಮೋಟರ್ ಸೀಸ್ ಮಾಡ್ತಾರೆ. ನಮ್ದು ಎಲ್ಲ ಸೀಸ್ ಮಾಡ್ಬೋದು. ಇದೇ RMC ಪ್ಲಾಂಟ್ನ ರಾಜಾರೋಷವಾಗಿ ಸಾಟರ್ಡೆ, ಸಂಡೇ, ಮಂಡೇ ನೈಟ್ 9:30, 10, 11 ತನಕ ಹೊಡೆದು ಬಿಡ್ತಾ ಇದ್ದಾರೆ. ಸರ್, ಸ್ಟೇ ಆರ್ಡರ್ ತಂದಿದ್ದಾರೆ ಅವರು. ಸ್ಟೇ ಆರ್ಡರ್ನ ಬಿಡಿ, ಬೇರೆ ಆ ವೆಹಿಕಲ್ ರನ್ ಮಾಡ್ದಂಗೆ ಪ್ಲಾಂಟ್ ಬ್ಲಾಕ್ ಮಾಡೋಷ್ಟು ಅಧಿಕಾರ ಪಂಚಾಯತಿಗಿದೆ. ಮಾಡ್ಬೋದು, ಈಗಲೂ ಮಾಡ್ಬೋದು. ಆಯ್ತು, ಅದಕ್ಕೆ ಕ್ರಮ ವಹಿಸ್ತಾರೆ. ಈಗ ಅವರ ಪರವಾನಗಿ ನವೀಕರಣ ಮಾಡಲಿಕ್ಕೆ FDM ಮಾಡೋಕೆ ಅರ್ಜಿ ಬಂದಿದೆ. ಆಗ ಇವರು ಪೊಲ್ಯೂಷನ್ ಬೋರ್ಡ್ಗೆ ಬರೀತಾರೆ, ಇವರ ಪರವಾನಗಿ ನವೀಕರಣ ಮಾಡಬೇಕು, ನೀವು ಏನು ಕೊಡ್ತೀರಿ ಅಂತ. ಆಗ ಅದೇ ನಮ್ಮ ಸದಸ್ಯರ ಮಾಡಬೇಡಿ, ಒಂದ್ ನಿಮಿಷ ಇಲ್ಲ, ನೀವು ದಾಖಲೆ ಇದೆ. ಹೇಳಿದೆ ನಾವು ಏನಂತ ಕೇಳಿದ್ವು, ಗ್ರಾಮಸ್ಥರ ಆಕ್ರೋಶ ಇದೆ, ನಾವು ರಿನ್ಯೂವಲ್ ಮಾಡಕ್ಕೆ ಅಂತ ಕೇಳಿಲ್ಲ. ಇಲ್ಲ ಮೇಡಮ್, ಈಗ ಪುನಃ ಕೂಡ ಗ್ರಾಮಸ್ಥರ ಆಕ್ರೋಶ ಇದೆ. ಅಲ್ಲಿ ಜನರಿಗೆ ತೊಂದರೆ ಇದೆ, ಮಕ್ಕಳಿಗೆ ರೇಸಿಂಗ್ ಪ್ರಾಬ್ಲಮ್ ಇದೆ, ಅದನ್ನ ಕೂಡ ಹೇಳಿದ್ದೀವಿ. ನೀವು ಪರ್ಮಿಷನ್ ಕೊಟ್ಟಿದ್ದೀರಲ್ಲ, ನೀವು ಕೊಟ್ಟಿದ್ದೀರಲ್ಲ, ಒಂದು RMCಗೆ ಈಗ ಪರ್ಮಿಷನ್ ಕೊಟ್ಟಿದ್ದಾರಲ್ಲ, ಕುಡಿಯೋ ನೀರು ನಮ್ಮ ಇಲಾಖೆ ಕುಡಿಯೋ ನೀರು. ಸೊ ನಮ್ದು ಇವಾಗ ಕುಂದಲ್ಲಿ ನೀರಿಲ್ಲ ಅಂತ ಹೇಳ್ತಾ ಇದ್ರಿ, ಬೇಸಿಗೆ ಸಮಸ್ಯೆ ಆಯ್ತು ಅಂತ ನಮ್ಮ ಇಲಾಖೆಯಲ್ಲಿ ಕುಡಿಯೋ ನೀರು ಇರೋದ್ರಿಂದ ಸೊ ನೀರಿನ ಬಗ್ಗೆ ಅದಕ್ಕೆ ನಾವು ಅದ್ರ ಮೇಲೆ ನಿಮ್ಮ ಇಲಾಖೆ ಜೊತೆ ನಾವು ಸಹಕಾರ ಕೊಡ್ತೀವಿ. ಅದೇ ರೀತಿ ಅದಕ್ಕೆ ನಾವು ಸಹ ಅದಕ್ಕೆ ಹೋರಾಟ ಪಂಚಾಯತಿಂದ ಇದು ಮಾಡ್ತಾರೆ. ವಿಡಿಯೋ ಮಾಡಿ ಅದಾಗಿಲ್ಲ ಅಂತ ನೆಕ್ಸ್ಟ್ ಅವರು ಕ್ರಮ ತಗೋತಾರೆ. ವಿಡಿಯೋ ಮೇಡಮ್ ಹೇಳಿದ್ರು, ನಮ್ಗೆ ಗೊತ್ತಿಲ್ಲ. RMC ಬಗ್ಗೆ ನಮಗೆ ಪರ್ಮಿಷನ್ ಕೊಟ್ಟಿದ್ದು ನಮ್ಗೆ ಗೊತ್ತಾಗಿಲ್ಲ, ಕೊಟ್ಬಿಟ್ಟಿದೀವಿ ಅಂತ. RMC ಪರ್ಮಿಷನ್ ಯಾರು ಕೊಡೋಂಗಿಲ್ಲ. ನಮ್ದು ಬರೋದು ಗ್ರೀನ್ ಬೆಲ್ಟ್ ಏರಿಯಾ, ಅದನ್ನ ಎಲ್ಲೋ ಬೆಲ್ಟ್ ಮಾಡಿ ಇಂಡಸ್ಟ್ರಿಯಲ್ ಏರಿಯಾ ಮಾಡಿದ್ದಾರೆ. ಸೊ ಇಂಡಸ್ಟ್ರಿಯಲ್ ಏರಿಯಾ ಮಾಡುವಾಗ ಊರವ್ರು ಗಮನಕ್ಕೆ ತಂದಿದಾರ, ವಾಣಿಜ್ಯ ಅಂತ ಬಂದಿದೆ, RTCಲಿ ವಾಣಿಜ್ಯ ಅಂತ ಬಂದಿದೆ. NOC ಎಲ್ಲಿಂದ ಹೋಗೋದು? ಪಂಚಾಯತಿಂದ NOC ಹೋಗ್ಲೇಬೇಕಲ್ಲ. ಕೊಟ್ಟಿಲ್ಲ ಅಂದ್ರೆ ಅವ್ರು ಹೆಂಗ್ ಮಾಡೋದು? ಮೇಡಮ್, ನಾನೊಂದು 11B ಮಾಡಕ್ಕೆ ಪಂಚಾಯತಿಂದ ಪರ್ಮಿಷನ್ ಬೇಕು ಮೇಡಮ್. ನಾನು ಬಂದಿಲ್ಲ, ಅಪ್ಲಿಕೇಶನ್ ತಗೊಳ್ಬೇಕು, ಅವ್ರು ಕೊಡ್ಬೇಕು. ವಾಣಿಜ್ಯ ಅಂತ ಮಾಡಕ್ಕೆ ಯಾರು ಕೊಟ್ಟಿದ್ದು? ಅವರು ವಿಸಿಟೇ ಬಂದಿಲ್ಲ, ಪ್ಲಾಂಟ್ಗೆ DC ಅವ್ರ ವಿಸಿಟ್ ಬಂದಿಲ್ಲ. 2021 ಟೈಮಲ್ಲಿ ಅವ್ರದ್ದು ಯಾವುದೇ ಕನ್ವರ್ಷನ್ ಆಗಿಲ್ಲ. ಇದಕ್ಕೆ ಪ್ರೂಫ್ ನಮ್ಮ ಹತ್ರ ಇದೆ. ಗೊತ್ತಿಲ್ಲ, ಬಟ್ ಅವರ ಇಲಾಖೆಯಿಂದ ಒಂದು ಆದೇಶ ಪತ್ರ ಇದ್ಮೇಲೆ ಅದೇ ನಮಗೆ ಒಂದು ಅಧೀನ. ಅದು ಬಿಟ್ಟು ನಾವು ಲೋನ್ ಆಫೀಸರ್ ಅವ್ರ ಮೇಲೆ ನಾವು ಕಂಪ್ಲೇಂಟ್ ಮಾಡಕ್ಕಾಗಲ್ಲ. ನೀವು ಇದೀರ ಗ್ರಾಮದಿಂದಾನೇ ಹೇಳ್ತಾ ಇದ್ದೀನಿ ಇವರಿಗೆ, ನಮ್ಮ CO ಹತ್ರ ಹೋಗಿ ಡಿಸ್ಕಸ್ ಮಾಡಿ ಅಂತ. ಯಾರು ಕೂಡ ಹೋಗ್ಲಿಲ್ಲ. ಅಲ್ಲಿಂದ ಅಟ್ಲೀಸ್ಟ್ ಏನಾದ್ರು ಪರಿಹಾರ ಬರ್ತಾ ಇತ್ತು. ಅದು ಯಾವ ರೀತಿ ಅವ್ರು ಕೊಟ್ಟಿದ್ದಾರೆ ಪರ್ಮಿಷನ್, ಅದ್ರ ಬಗ್ಗೆ ಲೆಕ್ಕ ವಿಚಾರಣೆ ಆಗ್ತಾ ಇತ್ತು. ಏನು ಮಾಡಿ ನಮ್ಮ ಹತ್ರ ಹೇಳ್ತಿರೋ ಹೊರತು ನಾನು ಹೇಳ್ಕೊಟ್ಟ ಒಂದು ಕೊಟ್ಟಿದ್ದಲ್ಲ ಮೇಡಮ್. CEO ಪ್ರೆಸಿಡೆಂಟ್ ನಂಜಪ್ಪ ಅವರು ಯಾಕೆ RMCಗೆ ಇಷ್ಟೆಲ್ಲ ಗೊಂದಲ ಇದ್ದ ಮೇಲೆ ಯಾಕೆ ಕೊಟ್ಟಿದ್ದು ಪರ್ಮಿಷನ್ ಅಷ್ಟೇ ಕೇಳೋದು. ಒಬ್ಬರೊಬ್ಬರು ಮಾತಾಡಿ ಮಾತಾಡಿದ್ರೆ ಈಗ ಏನ್ ಅಪ್ಲಿಕೇಶನ್ ಇದ್ದೆ ಅದನ್ನೇ ಶ್ರೀಮಂತ್ ಅವರೇ, ದಯವಿಟ್ಟು ನೀವು ಏನೋ ನಿಮ್ಗೆ ಮಾಹಿತಿ ಕೊಡಿ, ಇವತ್ತೇ ಕೊಡಿ. ಅದ್ರ ಪ್ರಕಾರ ನಾವು ಮಾಡೋದ.
ಕೂತ್ಕೊಳ್ಳಿ ಸರ್. ಇರಿ, ಮಾತಾಡ್ಬೇಕು. ಯಾವ ಸೆಕ್ಷನ್ ಅಲ್ಲಿ ಪಂಚಾಯತ್ ಹೋಗಿ ಮುಚ್ಚಬಹುದು ಅಂತ ಒಂದು ಮಾಹಿತಿ ಕೊಡ್ತೀವಿ. ಹಾಗಾದ್ರೆ ನೀವು ಕೊಡುವಾಗ ಹೋರಾಡ್ತಿದ್ದೀವಲ್ಲ, 4-5 ವರ್ಷ ನಿಮ್ಮ ಪಂಚಾಯತ್ ಮುಂದೆ ಧರಣಿ ಕೂತಿದ್ದೀವಲ್ಲ, ಆಗ ನೀವು ಅದನ್ನ ನೀವು ಟಾರ್ ಪ್ಲಾಂಟಿಂಗ್ ಮಾಡಿರ್ತಾನೆ ನೋಡಿ ಅಧ್ಯಕ್ಷರೇ. ಅಲ್ಲಲ್ಲ, ಪ್ರೊಸೀಡಿಂಗ್ಸ್ ಇದೆ ಮಾತ್ರ ಅಬ್ಜೆಕ್ಷನ್ ಇರೋದು. ಆರಂಭಿಸಿಗೆ ನಿಮ್ಮ ಅಬ್ಜೆಕ್ಷನ್ ಯಾವುದೇ ಕಮರ್ಷಿಯಲ್ ಆಕ್ಟಿವಿಟೀಸ್ಗೆ ಅಬ್ಜೆಕ್ಷನ್ ಮಾಡಿಲ್ಲ. 2000 ಪರ್ಮಿಷನ್ ಕೊಟ್ಟಿದ್ದೀವಿ. ಇಲ್ಲಿ ಮನೆ ಸುತ್ತಮುತ್ತ ಇರೋರು ಪರಿಸ್ಥಿತಿ ಹೆಂಗೆ ಅಂತ ನೋಡಿದ್ದೀರಾ? ಯಾರಿಗೆ ಬೇಕು ಎಲ್ಲ ಮಾಡಿ ತಗೊಳ್ಳೋದು ನಿಮ್ಮ ಮನೆ ಮಾಡ್ಕೊಳ್ಳಿ. ದಯವಿಟ್ಟು ನಾನು ಯಾವುದಾದರೂ ಒಂದು ಪಂಚಾಯಿತಿ ಆಫೀಸಲ್ಲಿ NOC ಕೊಡಬೇಕಾದ್ರೆ ಪೊಲ್ಯೂಷನ್ ಬೋರ್ಡ್ ಅವರು ಬರಬೇಕು. ಪೊಲ್ಯೂಷನ್ ಬೋರ್ಡ್ ನಂತರ ಕಾಫಿ ಬೆಳೆ ಪ್ರಧಾನ ಬೆಳೆ ಆದ್ದರಿಂದ ಕಾಫಿ ಬೋರ್ಡ್ನವರು ಬರಬೇಕು, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಬರಬೇಕು, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಬರಬೇಕು, ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಬರಬೇಕು. ಇವರೆಲ್ಲ ಬಂದು ಆ ಸಭೆಯಲ್ಲಿ ಹಾಜರಿದ್ದು ಊರವರನ್ನ ಗ್ರಾಮಸ್ಥರನ್ನ ಸೇರಿಸಿ ನೀವು NOC ಕೊಟ್ಟಿದ್ದ ಅಥವಾ ಜವಾಬ್ದಾರಿಯುತವಾದಂತ NOC ಕೊಡಲಿಕ್ಕೆ ಜವಾಬ್ದಾರಿಯುತವಾದಂತ PDO ಸಾಹೇಬರು ಅವರೇ ಸ್ವಂತ ಇಚ್ಛೆಯಿಂದ ಕೊಟ್ರ? Have you followed all the procedure? ಅದಕ್ಕೆ ದಯವಿಟ್ಟು ಅಧ್ಯಕ್ಷರೇ ಈ ಸಭೆಯ ಪ್ರತಿಯೊಂದು ಪ್ರೊಸೀಡಿಂಗ್ಸ್ ರೆಕಾರ್ಡ್ ಆಗ್ಬೇಕು. NOC ಕೊಡಬಾರ್ದು ಅಂತ ಹೇಳೋದನ್ನ ಬರೆದು ಕೊಡ್ಬೇಕು. ಇವತ್ತಿಗೆ ರೆಕಾರ್ಡ್ ಆಗಲೇಬೇಕು. ಯಾವುದೇ ಮರ ಇದ್ರೂ ಒತ್ತು ಮಾಡ್ತೀವಿ. ಗ್ರಾಮ ಸಭೆಯಲ್ಲಿ ಆಗಲೇಬೇಕು. ಸರ್, ಒಂದು ನಿಮಿಷ ಮಾತಾಡಲಿಕ್ಕೆ ಒಂಚೂರು 2021 ನಲ್ಲಿ 2.5 ವರ್ಷ ಅವರು ನಡೆಸಲಿಂದ ಆರ್ಡರ್ ಕೊಟ್ಟಿದ್ರು. ಯಾವುದಕ್ಕೆ ಅವರಷ್ಟು ಕ್ಲಿಯರ್ ಆಗಿ ಸ್ಟೇಟ್ ಹೈಕೋರ್ಟ್ ಇಂದ ಸ್ಟೇ ಬಂದಿದೆ. ಆದ್ರಿಂದ ನಮ್ಗೆ ಏನ್ ಮಾಡಕ್ ಆಗೋದಿಲ್ಲ. ಇವರೇ ಕಾರಣ. ಯಾಕಂದ್ರೆ ಗ್ರಾಮ ನೀವು ಬರುವಾಗ ಗ್ರಾಮಸ್ಥನ ಕರೆಯಬೇಕು. ನೀವು ಬರುವಾಗ ಗ್ರಾಮಸ್ಥನ ಕರೆಯಬೇಕು. ಊರ್ ಕರ ಖಂಡಿತ ಊರ್ ಕರ ಹೌದು ಸ್ವಾಮಿ, ಕರೆಕ್ಟ್. ಅವತ್ತು ತಾರ್ ಪ್ಲಾಂಟ್ ಮಾತ್ರನೇ ತೊಂದರೆ ಇದ್ದೀರಾ? RMCಗೆ ಕ್ಲಿಯರೆನ್ಸ್ ತಗೊಂಡಿದ್ದೀರಾ? ಸರ್, ಒಂದೇ ಮಾತು ಕೊಟ್ಟಿದ್ದು ಸತ್ಯ. ಎಲ್ಲ ವಿಶೇಷ ಗ್ರಾಮ ಸಭೆ ಕರೆದು ಗ್ರಾಮಸ್ಥರಲ್ಲಿ ಹುಂದ ಗ್ರಾಮದಲ್ಲಿ ಪ್ಲಾಂಟ್ ಏನಾದರೂ ಹೊಸದಾಗಿ ಮಾಡಬೇಕು ಅಂತಂದ್ರೆ ಗ್ರಾಮಸ್ಥರನ್ನು ಕರೆದು ಕೊಡುವಂಥದ್ದು ವಿಷಯ ತೀರ್ಮಾನ ಆಗಿದೆ. ನಿಜ, ನನ್ನ ಅಧ್ಯಕ್ಷ ಸ್ಥಾನದಲ್ಲಿ ಆಗಿದೆ. ಈಗ ಆಗಿದಂಥ ಒಂದು ನಾವು ನಡೆದಿದ್ದಂಥ ಪಂಚಾಯತ್ ವತಿಯಿಂದ ನಡೆದಿರ್ಬೋದು, ಪೊಲ್ಯೂಷನ್ ಬೋರ್ಡಿಂದ ನಡೆದಿರ್ಬೋದು, ಎಲ್ಲಾದರೂ ಅಲ್ಪ ಸ್ವಲ್ಪ ತಪ್ಪುಗಳಾಗಿದ್ರೆ ನಾವು ಕ್ಷಮಿಸ್ತೀವಿ ನಿಮ್ಮನ್ನ. ಈಗ ಮುಂದೆ ನಾವು ಗ್ರಾಮಸ್ಥರು ಸೇರಿ ನಮ್ಮ ಪಂಚಾಯತಿಗಳು ಸೇರಿ ಎಲ್ಲ ಸೇರಿ ಮುಂದೆ ಏನು ಮಾಡಬೇಕು ಅಂತ ಒಮ್ಮೊಮ್ಮತ್ತ ತೀರ್ಮಾನಕ್ಕೆ ಬಂದು ಎಲ್ಲ ಘಟಕವನ್ನು ಮುಚ್ಚುವಂಥ ವ್ಯವಸ್ಥೆ ಮಾಡುವ. ಪಂಚಾಯತಿಯಿಂದ ನಮಗೆ ಗೊತ್ತಿಲ್ಲದೆ ಆಗಿರ್ಬೋದು. ಯಾಕೆ ಅದಕ್ಕಾಗಿ ನಾವು ಇಲ್ಲ ದಯವಿಟ್ಟು ಈಗ ನಿಮ್ಮ ಗ್ರಾಮಸ್ಥರ ಪರವಾಗಿ 2 ಪಂಚಾಯತಿ ಮೇಡಮ್ ಅವರ ಸೇರಿಸ್ಕೊಂಡು ಪಂಚಾಯತಿ ಸೇರಿಸ್ಕೊಂಡು ಅವ್ರ ಒಪ್ಪಂದ ತಗೊಂಡು ನಮ್ಮ ಒಪ್ಪಂದ ತಗೊಂಡು ಎಲ್ಲ ಸೇರಿಸಿ ಇನ್ನು ಮುಂದೆ ಪ್ಲಾಂಟ್ ನಡೆಯುವಂಥ ವ್ಯವಸ್ಥೆ ನಾವೆಲ್ಲ ಸೇರಿ ಮಾಡುವಂತ ಗ್ರಾಮಸ್ಥರಲ್ಲಿ ಒಕ್ಕೂಟ ಹೋಗ್ತೀವಿ. ಇನ್ನು ಮುಂದೆ ಈ ತರ ದಯವಿಟ್ಟು ಪಂಚಾಯತ್ ತಪ್ಪಾಗುತ್ತೆ. ಸರಿ, ಆದ್ರೆ ಅದು ಇವತ್ತೇ ಆಗ್ಬೇಕು. ಇವತ್ತೇ ಬರವಣಿಗೆ ಮಾಡಿ. ಯಾವುದೇ ಇವತ್ತೇ ಮಾಡಿ. ಅಧ್ಯಕ್ಷರೇ, ಒಂದು ಮಾತು,
ಇವಾಗ ಇವಾಗ ಒಂದು ಅಪ್ಲಿಕೇಶನ್ ಕೊಟ್ಟಿದ್ದೀವಿ, ಅದು ಪಬ್ಲಿಕ್ ಡಿಸ್ಕಷನ್ ಮಾಡಿದೆ. ಈಗ ಸುಮಾರು ಜನರಿಗೆ ಇಲ್ಲಿ ಸಾರ್ವಜನಿಕರಿಗೆ ಗೊತ್ತಿರೋದಿಲ್ಲ ಅದ್ರ ಬಗ್ಗೆ ಏನು ರೆಸ್ಪಾನ್ಸ್ ಅದ್ರ ಬಗ್ಗೆ ಇದೆ ಅಂತ ಹೇಳಿ ಕೇಳ್ಕೊಳ್ತೀವಿ. ಈಗ ನಿಮ್ಮ ಹವಾಲಿ ಕಾಂಕ್ರೀಟ್ ಘಟಕ ನಡೀಬಾರ್ದು, ಆಯ್ತಾ? ಇವತ್ತು ಅದು ಪ್ರೊಸೀಡಿಂಗ್ಸ್ ಆಗಬೇಕು, ಆಯ್ತಪ್ಪ. ಮನ್ಸೇ ಇರಬಾರ್ದ? ಒಂದ್ ನಿಮಿಷ ಮನ್ಸಲ್ಲಿರ್ಬೇಕಲ್ಲಿ, ಆಯ್ತಾ? ಇನ್ನು ನಿಮ್ಮ ಹವಾಲಿ ಇಷ್ಟ ಅದನ್ನ ಪ್ರೊಸೀಡಿಂಗ್ಸ್ ಮಾಡ್ಬಿಟ್ಟು ಇವತ್ತೇ ಕೊಡ್ತೀವಿ. ಅಲ್ಲ ನಾವು ಪ್ರೊಸೀಡಿಂಗ್ಸ್ ಮಾಡ್ತೀವಿ, ನಾವು ಒಂದ್ ನಿಮಿಷ. ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ಲಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ಲಿದ್ದಾರೆ ಸರ್. ಈಗ ಒಂದು ಘಟಕ ನಡೀತಾ ಇತ್ತು, ಈಗ ನಾವು ಮಾರ್ಚಿಂದ ಯಾವುದೇ NOC ಕೊಡಲಿಲ್ಲ. ಇನ್ನು ಅವರು ಪದೇ ಬಂದಿದ್ದಾರೆ, ಯಾವುದೇ ರಿನ್ಯೂವಲ್ ಮಾಡಿಲ್ಲ. ಈಗ ಅವರು ನಾವು ಸ್ಥಗಿತ ಮಾಡೋಕ್ಕೆ ನೋಟಿಸ್ ಮಾಡಿದ್ರು, ಅವರು ಸ್ಥಗಿತ ಸ್ಟೇ ತಗೋಬೇಕು. ಈ ಸ್ಟೇ ಇರುವಾಗ ನಾವು ಪುನಃ ಹೋಗ್ಬಿಟ್ಟು ಅದನ್ನು ಮುಚ್ಚೋಂಥ ಕೆಲಸ ಮಾಡ್ಬೋದಾ ಸರ್? ದಯವಿಟ್ಟು ಬನ್ನಿ ಒಂದು ನಿಮಿಷ. ನೀವು ಈ ಒಂದು ನಿಮ್ಮ ಸಲಹೆ ಸಂದರ್ಭ ಡೈಲಿ ತಗೋತೀವಿ. ನೀವು ಏನು ಮಾಡಕ್ ಬರಲ್ಲ, ಯಾರು ಕೋರ್ಟಲ್ಲಿ ಇದ್ರೆ ಏನು ಮಾಡಕ್ ಬರಲ್ಲ. ಅದೇ ಕೇಳೋದು. ಈಗ ಅವ್ರೇನು ಹೇಳಿದ್ರು, ನೀವು ಹೋಗ್ಬಿಟ್ಟು ಅದನ್ನ ಬಂದ್ ಮಾಡಿಸಿ ಅಂತ ಬೀಗ ಹಾಕಿ ಆಗ ಅದಕ್ಕೆ ನಾನು ಹೇಳಿದ್ದು ಸ್ಟೇನ ವ್ಯಾಕೇಟ್ ಮಾಡೋ ಸ್ವಲ್ಪ ಕೇಳ್ಕೊಂಡಿದ್ದಾರೆ. ನಾವು 3 ವರ್ಷ ಟೈಮ್ 3 ವರ್ಷ ಮೇಲೆ ಮುಟ್ಕೊಂಡು ಹೋಗ್ತೀವಿ ಅಂತ. ಆಗ ಈ ಗ್ರಾಮ ಸಭೆಗೆ ಒಂದು ಅರ್ಥನೇ ಇಲ್ವಾ, ಮರ್ಯಾದೆ ಇಲ್ವಾ? ಗ್ರಾಮ ಸಭೆಯಲ್ಲಿ ತಾನೇ ಬರ್ದಿರೋದು. ಒಂದು ನಿಮಿಷ, ಗ್ರಾಮ ಸಭೆಯಲ್ಲಿ ಬರ್ದಿರೋದು ಕೊಟ್ಕೊಂಡಿದ್ದಾರೆ. ಅವ್ರು ಮಾನವೀಯತೆಯಲ್ಲಿ ಹೋಗ್ಬೇಕಾಗಿತ್ತು. ಇಲ್ಲಾಂದ್ರೆ ನಾವು ಗ್ರಾಮ ಸಭೆ ನಾವು ಕರುಗೊಳಿಸ್ತೀವಿ. ಯಾವ್ದಾದ್ರು ಆದ್ರೆ ಏನಂತ ಹೇಳಿದ್ರೆ ಅವರಾಗಿ ಅವರು ಅರಿತು 2.5 ವರ್ಷ ಟೈಮ್ ಕೊಟ್ಟಾಗ ಇಮಿಡಿಯೇಟ್ ಅವರೇ ಇದು ಮಾಡಬೇಕು. ಈಗ ಅವರಿಗೆ ನಾವು ಯಾವಾಗ ಸ್ಥಗಿತ ಮಾಡಿದ ನೋಟಿಸ್ ಮಾಡಿದ ಅದ್ರ ಮೇಲೆ ಅವರು ಸ್ಟೇ ಹೋದ್ರು, ಆಯ್ತಾ? ಈಗ ನಮ್ಮ ಹೋರಾಟವನ್ನು ಅವರು ಸ್ಟೇನ ಸ್ಕ್ವಾಶ್ ಮಾಡೋದು. ಅದಕ್ಕಿಂತ ಸಲಹೆ ಕೊಡಿ ನೀವು, ಯಾವ ತರ ಮಾಡ್ಬೋದು, ಏನ್ ಮಾಡ್ಬೋದು, ಅದಕ್ಕಿಂತ ಸಹಕಾರ ಕೊಡಿ. 17/9/2024 ಗ್ರಾಮಸ್ಥರು ಈಚೂರು ಗ್ರಾಮ, ಇವರು ಈಚೂರು ಗ್ರಾಮದ ಸರ್ವೆ ನಂಬರ್ 178/12 ಮತ್ತು 178/11ರಲ್ಲಿರುವ ಇವರು ಈಚೂರು ಗ್ರಾಮದ ಸರ್ವೆ ನಂಬರ್ 178/12 ಮತ್ತು 178/11ರಲ್ಲಿರುವ RMC ಉದ್ಯಮದ ಕಾರ್ಯಾಚರಣೆಯಿಂದ ಉಂಟಾಗುವ ಕಂಪನ ಮತ್ತು ವಾಯುಮಾಲಿನ್ಯವು ಸಮೀಪದ ನಿವಾಸಿಗಳು ಮತ್ತು ಎಸ್ಟೇಟ್ ಕಾರ್ಮಿಕರಿಗೆ ಅನಾನುಕೂಲತೆಯನ್ನು ಉಂಟುಮಾಡುತ್ತಿದೆ. ಉದ್ಯಮದ ಪಕ್ಕದಲ್ಲಿರುವ ಬೀಸೆಟ್ಟಿಗೆರೆ ಸೇತುವೆಯು ಬಿರುಕು ಬಿಟ್ಟಿದ್ದು, ಸೇತುವೆಯ ಪಕ್ಕದಲ್ಲಿ ಇಂಥ ಬೃಹತ್ ಯಂತ್ರಗಳನ್ನು ಓಡಿಸುವುದರಿಂದ ಜನರ ಜೀವಕ್ಕೆ ಅಪಾಯವಿದೆ. ಆದುದರಿಂದ ಸದರಿ ಉದ್ಯಮವನ್ನು ನಿಲ್ಲಿಸಲು ಕ್ರಮ ಕೈಗೊಳ್ಳುವಂತೆ ಅರ್ಜಿ ಮೂಲಕ ಕೋರಿರುವುದನ್ನು ಸಭೆ ದಿನಾಂಕ 17/9/2024 ಪಂಚಾಯಿತಿಯ ಸಾಮಾನ್ಯ ಸಭೆ ತರಾವು ಸಂಖ್ಯೆ 11ರಲ್ಲಿ ಚರ್ಚಿಸಿ ಸ್ಥಳ ಪರಿಶೀಲನೆ ನಡೆಸಿ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಪತ್ರ ಬರೆದು ವರದಿ ಬಂದ ನಂತರ ಕ್ರಮ ಕೈಗೊಳ್ಳುವಂತೆ ತೀರ್ಮಾನಿಸಲಾಗಿರುತ್ತದೆ. ಅದರಂತೆ ದಿನಾಂಕ 19/9/2024 ಪೂರ್ವಾಹ್ನ 10 ಗಂಟೆಗೆ ಆತೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಕುಂದಾ ವಾರ್ಡಿನ ಸದಸ್ಯರು ಹಾಗೂ ಆತೂರು ವಾರ್ಡಿನ ಸದಸ್ಯರು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯವರು, ನಾಮೇರ ಬಿ ನವೀನ್ರವರು ನಡೆಸುತ್ತಿರುವ ಕಾಂಕ್ರೀಟ್ ಮಿಶ್ರಣ ಘಟಕದ ಸಂಪೂರ್ಣ ಕಾರ್ಯಾಚರಣೆಯನ್ನು ಅಂದರೆ ಲೋಡಿಂಗ್ ಅನ್ಲೋಡಿಂಗ್ ಅನ್ನು ಹಾಜರಿದ್ದ ಎಲ್ಲ ಜನರು ವೀಕ್ಷಿಸಿದರು ಹಾಗೂ ಫೋಟೋ ಮತ್ತು ವಿಡಿಯೋ ಚಿತ್ರೀಕರಣ ಸೆರೆ ಹಿಡಿಯಲಾಯಿತು. ಲೋಡಿಂಗ್ ಸಮಯದಲ್ಲಿ ತುಂಬ ಕಡಿಮೆ ಧೂಳು ಬರುತ್ತಿದ್ದು ಅದನ್ನು ತಡೆಯಲು ಶೀಟ್ಗಳನ್ನು ಅಳವಡಿಸಿರುತ್ತಾರೆ. ಆದ್ದರಿಂದ ಮೇಲ್ನೋಟಕ್ಕೆ ಯಾವುದೇ ಧೂಳಿನಿಂದ ಮಾಲಿನ್ಯ ಕಂಡುಬಂದಿರುವುದಿಲ್ಲ ಹಾಗೂ ಯಾವುದೇ ರೀತಿಯ ಕಲುಷಿತ ಹೊಗೆ ಕಂಡುಬಂದಿರುವುದಿಲ್ಲ. ಹಾಗೆ ಸದರಿ ಘಟಕದ ಕಾರ್ಯಾಚರಣೆ ಸಂದರ್ಭದಲ್ಲಿ ಘಟಕದಲ್ಲಿ ಮಾತ್ರ ಶಬ್ದ ಹೊರಬರುತ್ತಿದ್ದು ಘಟಕದ ಹೊರಭಾಗದಲ್ಲಿ ಈ ಶಬ್ದ ಕಂಡುಬಂದಿರುವುದಿಲ್ಲ. ಅಲ್ಲದೆ ಈ ಘಟಕದಿಂದ ಸುತ್ತಮುತ್ತಲಿನ ಬೆಳೆಗಳಿಗೆ ಹಾನಿಯಾಗಿರುವುದು ಕಂಡುಬಂದಿರುವುದಿಲ್ಲ ಹಾಗೂ ಬೀಸೆಟ್ಟಿಗೆರೆ ಸೇತುವೆ ಬಿರುಕು ಬಿಟ್ಟಿರುವುದು ಮಳೆ ಹಾನಿಯಿಂದ ಎಂಬುದು ಮೇಲ್ನೋಟಕ್ಕೆ ಕಂಡುಬಂದಿದ್ದು ಲೋಕೋಪಯೋಗಿ ಇಲಾಖೆಗೆ ಸರಿಪಡಿಸಿಕೊಡುವಂತೆ ಪತ್ರ ಬರೆಯುವಂತೆ ತೀರ್ಮಾನಿಸಲಾಯಿತು. ಎಲ್ಲ ಅಂಶಗಳನ್ನು ಪರಿಗಣಿಸಿ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ವರದಿ ಪಡೆದ ನಂತರ ಮುಂದಿನ ಕ್ರಮ ಕೈಗೊಳ್ಳುವಂತೆ ಹಾಜರಿದ್ದ ಸರ್ವರ ಒಪ್ಪಿಗೆ ಮೇಲೆ ತೀರ್ಮಾನಿಸಲಾಯಿತು. ಶಬ್ದ ಇಲ್ವಾ? ಅಲ್ಲ, ಈಗ
ಟೈಮಲ್ಲಿ ಸುತ್ತಮುತ್ತ ತೋಟ ನೋಡಿದ್ರೆ ಲಾಕ್ಡೌನ್ ಟೈಮಲ್ಲಿ ಇನ್ಸ್ಪೆಕ್ಷನ್ ಮಾಡೋದ್ರೆ ಇಲ್ಲ. ಅದರ ಜವಾಬ್ದಾರಿ ಪಂಚಾಯತಿ ಆಫೀಸ್ ಮೇಲೆ ಇರ್ತದೆ. ಅವರ ಒಂದು ಅನುಮತಿ ಇಲ್ಲದೆ ಯಾವ ಡಿಪಾರ್ಟ್ಮೆಂಟ್ ಅವರು ಅಲ್ಲಿಗೆ ಬಂದು ಇದು ಮಾಡುವಂಗಿಲ್ಲ. ಅವ್ರನ್ನ ಹೇಳಿದ್ರೆ ಎಲ್ಲಾ ಇಲಾಖೆಯವರು ಬಂದು ಅಲ್ಲಿ ಇನ್ಸ್ಪೆಕ್ಷನ್ ಮಾಡ್ತಕ್ಕಂಥದ್ದು. ಈಗ ಅಂತಿಮವಾಗಿ ನಿಮ್ಮದಲ್ವ ಮೇಡಮ್? ಲಾಸ್ಟ್ ಆಗಿ ಇಲ್ಲಿ ಕೇಳಿದೆ, ಈಗ ಯಾವುದೇ ಕನ್ವರ್ಷನ್ ಮಾಡಬೇಕಾದ್ರೂ ಗ್ರಾಮ ಪಂಚಾಯತಿಯಿಂದ ಯಾವುದೇ NOC ಬೇಡ. ಡಿಪಾರ್ಟ್ಮೆಂಟ್ ಕೇಳಿ, DC ಇಂದ ಅವರು ಡಾಂಬರೀಕರಣ ಘಟಕ ಅಂತ ಹೇಳಿ ಕ್ಲಿಯರೆನ್ಸ್ ತಂದಿದ್ದಾರೆ. ಯಾಕಂದ್ರೆ AC ಖುದ್ದಾಗಿ ಇನ್ಸ್ಪೆಕ್ಷನ್ ಮಾಡಿರೋ ವರದಿಯೂ ಹಾಕಿದ್ದಾರೆ. ಗ್ರಾಮ ಪಂಚಾಯತಿಯಿಂದ ಯಾವುದೇ NOC, ಮುಂಚೆ ಬೋರ್ವೆಲ್ ತೆಗಿಬೇಕಾದ್ರೂ ಗ್ರಾಮ ಪಂಚಾಯತಿ ಬೇಕಿತ್ತು, ಪರ್ಮಿಷನ್ ಬೇಕಿತ್ತು. ಈಗ ಬೋರ್ವೆಲ್ ಕೊರೆಯೋದಕ್ಕೂ ಗ್ರಾಮ ಪಂಚಾಯತಿ NOC ಬೇಡ. ಎಲ್ಲಿ ಬೇಕಾಗುತ್ತದೆ ಅಂತ ಹೇಳಿದ್ರೆ ಗ್ರಾಮ ಪಂಚಾಯತಿಯ ಬೋರ್ವೆಲ್ ಇಂದ 50 ಮೀಟರ್ ಒಳಗಡೆ ನೀವೆಲ್ಲ ತೆಗಿಬೇಕಾದ್ರೆ ಗ್ರಾಮ ಪಂಚಾಯತಿ ಪರ್ಮಿಷನ್ ಬೇಕು. ಇಟ್ ಇಸ್ ವೆರಿ ಕ್ಲಿಯರ್. ಕಂದಾಯ ಇಲಾಖೆ ಇದ್ದಾರೆ, ಕ್ಲಾರಿಫಿಕೇಶನ್ ಮಾಡ್ತಾರೆ. ನಾವು ಏನಂತ ಹೇಳಿದ್ರೆ ಒಂದು ವಿಚಾರವನ್ನು ಒಂದು ಇದಕ್ಕೆ ಒಬ್ಬೊಬ್ಬರಿಗೆ ಗೊತ್ತಿರೋದಿಲ್ಲ, ಒಬ್ಬೊಬ್ಬರಿಗೆ ಗೊತ್ತಿರ್ತದೆ. ಅದನ್ನು ಕ್ಲಿಯರೆನ್ಸ್ ಹೇಳ್ಕೊಟ್ಟಿದ್ದಷ್ಟೇ. ಪಂಚಾಯತಿ ಗಮನಕ್ಕೆ ಪೊಲ್ಯೂಷನ್ ಬೋರ್ಡ್ ಅವರು ಚಿಕ್ಕ ತೋಟದ ಅದಕ್ಕೆ ಅವ್ರ ಮೇಲೆ ಕೇಸ್ ಮಾಡಿ, ಅದನ್ನ ನಾವು ಇಲ್ಲಿ ಎಷ್ಟು ಮಾತಾಡಿದ್ರು ಅಷ್ಟೇ. ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿ, ಅವ್ರನ್ನ ಕೋರ್ಟ್ ಬರಕ್ಕೆ ನಮ್ಗೆ ಅನ್ಯಾಯ ಇದೆ ಅಂತ ನಾನು ಅವತ್ತೇ ಹೇಳಿದೆ. ಇಲ್ಲಿಗೆ ಒಂದು ಪೊಲ್ಯೂಷನ್ ಬೋರ್ಡ್ ಅವ್ರದ್ದು ಮೇಲೆ ಸಪರೇಟ್ ವಕಾಲತ್ತು ಮಾಡಿ ಅಂತ. ಈಗ ಪಂಚಾಯತಿ ನೀವು ಪರ್ಮಿಷನ್ ಕೊಟ್ಬಿಟ್ಟಿದ್ದೀರಾ, ಕೇಸ್ ಮಾಡಿ ಅಂತ ಹೇಳ್ತಾರೆ. ಲಕ್ಷಾಂತರ ಗಟ್ಟಲೆ ಯಾರು ದುಡ್ಡು ಕೊಡೋದು? ನಾವು ಎಲ್ಲ ತಗೊಂಡು ನಾನು ಕೇಸ್ ಮಾಡಿದ್ದೆ. ಯಾಕೆ ಹೇಳಿದ್ರು? ಆಗಲೇ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು. ಅವ್ರು ಬಲತ್ಕಾರಕವಾಗಿ ಅಲ್ಲಿ ಹೆಂಗಸರ್ನಲ್ಲಿ ಎದುರಿಸಿ ಬದಲಿಸಿ ಸೈನ್ ಹಾಕ್ಸ್ಕೊಂಡು ಅವ್ರ ಮೇಲೆ ಕೇಸು. ಕೇಸ್ ಮಾಡ್ಬೇಕಂದ್ರೆ ಒಂದು ಲಾಯರ್ ಇಡಬೇಕಂದ್ರೆ ದುಡ್ಡು ಕೊಡ್ಲೇಬೇಕು ನಾವು. ಅಧ್ಯಕ್ಷರೇ ಒಂದು ನಿಮಿಷ ಕಾಲಾವಕಾಶ ಕೊಡಿ. ಅಧ್ಯಕ್ಷರೇ ಒಂದು ನಿಮಿಷ ಮೆಂಬರ್ಗಳೇ, ಅದೆಲ್ಲ ನಾನು ಮಾತಾಡ್ತಾ ಇರೋದು. RMC ಇಂದ ಇದು ಯಾವುದೇ ತೊಂದರೆ ಇಲ್ಲ ಅಂತ ಮಾನ್ಯ PDO ಅಧಿಕಾರಿಗಳು ಹೇಳಿದ್ರು. ಅದಲ್ಲ ನಾವು ಅಧಿಕಾರಿಗಳು ನೀವು ಫಸ್ಟ್ ವಾಯ್ಸ್ ರೈಸ್ ಮಾಡಿದ್ದು ನೀವೇ ಹೇಳಿದ್ದು. RMC ಇಂದ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿರೋದು, ಸಭೆ ಹೇಳಿರೋದು ಹೇಳಿದ್ದಿಲ್ಲ. ಮಳೆಗಾಲದಲ್ಲಿ ಬಂದು ಮಳೆಗಾಲದಲ್ಲಿ ಪ್ರೊಟೆಕ್ಷನ್ ಮಾಡಿದ್ರೆ ಮಳೆಗಾಲದಲ್ಲಿ ಪ್ಲಾಂಟ್ ಓಡುತ್ತಾ, ಡಾಂಬರ್ ಘಟಕ ಓಡುತ್ತಾ, ಸೂಕ್ತ ಸಮಯದಲ್ಲಿ ಪರಿಶೀಲನೆ ಮಾಡಬೇಕು. ಮಳೆಗಾಲದಲ್ಲಿ ಅದರ ಸೂಕ್ತ ಸಮಯ ಸರ್. ಮಾನ್ಯ ಅಧಿಕಾರಿಗಳೇ ಕಂಪ್ಲೇಂಟ್ ಕೊಡಿ. ಪಂಚಾಯತಿ ಮೆಂಬರ್ಗಳೇ, ಮಾನ್ಯ ಅಧಿಕಾರಿಗಳೇ, ನಮಗೆ ಮಾತಾಡಬಿಡಿ, ಮಾತಾಡಬಿಡಿ, ಅಲ್ಲ ಮಾತಾಡಬಿಡಿ, ಅಲ್ಲ ಒಂದ್ ನಿಮಿಷ ಮಾತಾಡಬೇಡಿ ನೀವು. ಸಂಬಂಧಪಟ್ಟಿದೆ ನಾವು ಹೋರಾಡೋದು ನೀವು ತಿಳ್ಕೊಳ್ಬೇಡಿ. ನಿಮ್ಮ ಪರ ನಾವಿದ್ದೀವಿ. ಏನಾಗಬೇಕು ಈಗ ಏನಾಗ್ತದೆ ಚರ್ಚೆಯಲ್ಲಿ ಗ್ರಾಮ ಸಭಾ ಮೆಂಬರ್ ಎಲ್ಲ ಅವ್ರ ಪರ ಅಂತ ಆಗ್ತದೆ. ಎಲ್ಲ ಈಗ ವಿಡಿಯೋ ತೆಗಿತಾ ಇದ್ದಾರೆ. ಲಾಸ್ಟ್ ಹೇಳಿ ಬರ್ತದೆ. ಯಾಕಂದ್ರೆ ನೀವು ಒಂದು ಸರ್ವೇಸ್ ಮಾಡಿ DC ನಲ್ಲಿ ಕ್ಲೋಸ್ ಮಾಡಿಸ್ಬಾರ್ದು. ಅಲ್ಲಲ್ಲ ಈಗ ಸೆಟಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅದು ಹೇಗೆ ಹೇಳ್ಬೋದು? ಎಲ್ಲ ಬಾಟ
ಅಧ್ಯಕ್ಷರೇ, ಇವಾಗ ಚರ್ಚೆ ಬೇಡ. ಅಧ್ಯಕ್ಷರೇ, ಕನ್ಕ್ಲೂಷನ್ ಬೇಡ. ಈಗ ನಿಮ್ಮ ಕಡೆ ಬೇಡ, ನಮ್ಮ ಕಡೆ ಬೇಡ ಅಂತ ಗೊತ್ತಿಲ್ಲ. ಇವತ್ತಿನ ಸಭೆಯಲ್ಲಿ ಅದು ನಿರ್ಣಯ ಇನ್ನು ಮುಂದೆ ನಮ್ಮ ಕೊಂಡಗೀಚು ಗ್ರಾಮದಲ್ಲಿ ಯಾವುದೇ ಕೈಗಾರಿಕೆ ಒಂದು ಆದೇಶ ಮಾಡಿ. ಎನಿ ಕಮರ್ಷಿಯಲ್ ಆಕ್ಟಿವಿಟೀಸ್ ಎನಿ ಕಮರ್ಷಿಯಲ್ ಆಲ್ಸೋ ಓಕೆ ಮನೆ ಕಟ್ಟಕ್ಕೆ ಒಂದು ಬಿಟ್ಟು, ಮನೆ ಕಟ್ಟಕ್ಕೆ ಒಂದು ಕನ್ವರ್ಷನ್ ಬಿಟ್ಟು ಯಾವುದೇ ತರದ ಕಮರ್ಷಿಯಲ್ ಆಕ್ಟಿವಿಟಿ ಹೋಮ್ ಸ್ಟೇ ಎಲ್ಲ ಮಾಡಿ. ಅದಾದಪ್ಪ ಈ ಕಡೆ ಈನ ಮೇಲೆ ಬರೀ ಈನ ಮೇಲೆ ಬರೀ ಸಮಸ್ಯೆ ಎಲ್ಲ ಇದೆ, ಒಬ್ಬೊಬ್ಬರೇ ಮಾತಾಡಿ. ಊರವರಿಗೆ ಬರ್ಪಾಸ್ ಮಾಡ್ಕೊಂಡು ಬಂದಿದ್ದೀವಿ, ಫುಲ್ ಬರ್ಪಾಸ್ ಮಾಡ್ತಾರೆ. ಪೊಲ್ಯೂಷನ್ ಬೋರ್ಡ್ ತರ ಹಂಗನೆ ಬಂತು ಬೋಲಿಕ್ಕೆ ಈಗ ನಿಮ್ಗೆ ಹೋಮ್ ಸ್ಟೇ ಮಾಡೋಕೆ ಕೊಡ್ತಾರೆ ಅಕ್ಕ ನಾಳೆ ಕನ್ವರ್ಷನ್ ಇಲ್ಲತ್ತೆ, ಕನ್ವರ್ಷನ್ ಇಲ್ಲತ್ತೆ. ಕಮರ್ಷಿಯಲ್ ಹಾಡುಗಳಲ್ಲಿ ಅವರು ಪ್ರೊಸೀಡಿಂಗ್ಸ್ ಮಾಡಿದ್ದೆ ನೀವು ನೋಡಿ ಇದು ಕಂಫರ್ಟೇಬಲ್ ಉಂಟು ಹಾಗೆ ಮಾಡಿ. ಓಕೆ ಓಕೆನಾ? ಕಮರ್ಷಿಯಲ್ ಅಂತ ಹೇಳಿದ್ರೆ ಅದೆಲ್ಲ ಇನ್ಕ್ಲೂಡ್ ಆಗುತ್ತೆ. ಮಾಡಿ ಈಗ ತಕ್ಕ ಬಂದು ಅದಕ್ಕೆ ಕನ್ಕ್ಲೂಡ್ಗೆ ಬರ್ತಿಲ್ಲ. ಎಲ್ಲ ಮುಗಿಬೇಕು ಸರ್, ಸಭೆ ಒಂದು ವ್ಯವಸ್ಥೆ ಇದೆ. ಸಭೆ ಎಲ್ಲ ಪ್ರೊಸೀಡಿಂಗ್ಸ್ಗೆ ಒಂದು ವ್ಯಾಲ್ಯೂ
ನಾವು ಆಮೇಲೆ ನಿಮಗೆ ತೋರಿಸ್ತೀವಿ. ನಾನು ಡ್ರಾಫ್ಟ್ ಮಾಡಿ ಇದು ಮಾಡ್ತೀವಿ, ಆಮೇಲೆ ಫೈನಲ್ ನಿಮ್ಮ ಒಪಿನಿಯನ್ ತಗೊಂಡೆ ಫೈನಲ್. ನಿಮ್ಗೆ ಯಾವ ತರ ಬೇಕು ನಾನು ಸಾಫ್ಟ್ ಕಾಪಿ ಕಳಿಸ್ತೀನಿ, 2 ಸಲ ಕಳಿಸ್ತೀನಿ. ಅದೇನೋ ಕಲೆಕ್ಷನ್ ಇದ್ರೆ ಅದು ಮಾಡಿ. ಈ ಪ್ರೆಸಿಡೆನ್ಸಿಯಲ್ಲಿ ಏನ್ ಸೇರಿಸಿ ಅಂದ್ರೆ ಇರುವ ಘಟಕಗಳನ್ನೆಲ್ಲ ಕ್ಲೋಸ್, ಇದರ ಮೇಲೆ ಹೊಸ ನೋಟಿಸ್ ಮಾಡಿ ಅವ್ರಿಗೆಲ್ಲ. ಅವ್ರು ತಗೊಂಡು ಕೋರ್ಟಿಗೆ ಹೋಗ್ಲಿ, ನಾವು ನಾವು ನಮ್ಮ ಗ್ರಾಮ ಪಂಚಾಯತಿಯ ಈ ಸಭೆದ ನಿರ್ಣಯನ ಬೇಕಾದ್ರೆ ಕಳಿಸ್ತೀವಿ. ಅಷ್ಟೇ. ಆಯ್ತಾ? ಮತ್ತೆ ಅವ್ರು ಮನೆಗೆ ಹೋಗ್ತಾರೆ, ಅವರು ಕಂಟೆಂಟ್ ಆಗ್ತದೆ, ಮನೆಗೆ ಹೋಗ್ತಾರೆ ಅವರು. 50 ಗಂಟೆ ಒಳಗಡೆ ಸೆಲೆಬ್ರೇಟ್ ಆಗಿ ನಿಮ್ಮ ಹೋರಾಟದಿಂದ ಒಂದು ಉಪಕಾರ ಆಯ್ತು. ಇಡೀ ಗ್ರಾಮ ಪಂಚಾಯತ್ 5 ಗ್ರಾಮದಲ್ಲೂ ಯಾವುದೇ ಕೈಗಾರಿಕೆ ಆಗಲಿ ಕಾನೂನು ಬಾಹಿರ ಚಟುವಟಿಕೆಗೆ ಲೈಸೆನ್ಸ್ ಕೊಡಬೇಕು ಅಂತ ಬರೆಸಿ. ಅಕ್ರಮ ಮಧ್ಯೆ ಐ ಡಿ ಆಗಿರ್ಬೋದು, ಗಾಂಜಾಗಳಾಗಿರ್ಬೋದು, ಇತರೆ ಅಕ್ರಮ ಮಾಲಿನ್ಯಗಳನ್ನು ತಡೆಗಟ್ಟುವಂತಹ ನಿಟ್ಟಿನಲ್ಲಿ ನಾವು ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ತಮ್ಮ ಏನಾದರೂ ದೂರುಗಳಿದ್ದರೆ ನಮಗೆ ನೋಡ್ರಿ ನಾವು ಕ್ರಮ ಕೈಗೊಳ್ತೀವಿ. ಸರ್, ಆತೂರು ಗ್ರಾಮದ ಒಂದು ಸದಸ್ಯನಾಗಿ ಮಾತಾಡ್ತಾ ಇದ್ದೀನಿ. ನಿಮ್ಮ ಡಿಪಾರ್ಟ್ಮೆಂಟಿಗಾಗಿರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟಿಗಾಗಿರ್ಬೋದು, ಯಾವುದೇ ನಮ್ಮ ಮನೆಯಲ್ಲಿ ಸಾರಾಯಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಿದೆ. ಅದರಲ್ಲಿ 2 ಮಾತಿಲ್ಲ. ನಮ್ಮನ್ನ ಕೇಳ್ತಾರೆ ಹೇಳ್ಕೊಡಿ ಅಂತ, ಹೇಳ್ಕೊಟ್ರೆ ನಮ್ಮ ಹೆಸರು ಹೇಳ್ಕೊಡ್ತಾರೆ, ಅದರಿಂದ ನಾವು ಹೇಳೋದಿಲ್ಲ. ಗೊತ್ತಾಯ್ತಾ ಸರ್? ಹೀಗಾಗಿ ಒಂದು ಮನೆಯಲ್ಲಿ ಒಂದು ಲೇಡಿನ ಮನೆಗೆ ಹೋಗಿ ರೈಡ್ ಮಾಡೋದು, ರೈಡ್ ಮಾಡೋ ಅವಶ್ಯಕತೆ ಇರಲಿಲ್ಲ ನಮ್ಮ ಡಿಪಾರ್ಟ್ಮೆಂಟ್. ಯಾಕೆಂದ್ರೆ ಪಾಪ ಅವರು ಆಳುಗಳಿಗೆ ಕೊಡ್ತಾ ಇದ್ದೀವಿ. ನಾವು ಹೇಳ್ತೀವಿ, ಅದು ಅವ್ರು ತರೋದು ಕಾಯಿಸಿ ಕೊಡ್ತಾ ಇಲ್ಲ, ಅವ್ರು ಬ್ರ್ಯಾಂಡ್ ಶಾಪಿಂಗ್ ತಂದು ಕೊಡ್ತಾ ಇದ್ದಾರೆ ಮಾಡಿ ಅವ್ರು ಎದುರಿಸಿ 10,000 ರೂಪಾಯಿ ಕಿತ್ಕೊಂಡು ಹೋಗಿದ್ದಾರೆ. ಈ ತರ ಆಗ್ತಾ ಇದೆ ಸರ್. ಯಾರ ಮನೇಲಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಿದೆ, ನಾವು ಗ್ರಾಮ ಪಂಚಾಯತ್ ಮೆಂಬರ್ಗೆ ಹೇಳೋಕ್ಕಾಗೋದಿಲ್ಲ. ನಿಮ್ಗೆ ಗೊತ್ತು, ನಮ್ಮ ಬರಲಿಕ್ಕೆ 5 ವರ್ಷ ಅಂದರೆ ಪುನಃ ಅಲ್ಲಿ ಬಾಳ್ಬೇಕು. ಇದು ನಮ್ಮ ಪ್ರಾಬ್ಲಮ್. ಯಾವುದು ಹಿಡಿತಾ ಇಲ್ಲ ಸರ್. ಎಲ್ಲ ಮನೆಯಲ್ಲಿ ನೀಟಾಗಿ ಶನಿವಾರ ಅದ್ರ ದುಡ್ಡು ವಸೂಲು ಮಾಡ್ಕೊಳ್ತಾರೆ. ಈಗ 30 ರೂಪಾಯಿ ಸಾರ 40 ರೂಪಾಯಿ ಮಾಡ್ತಾ ಇದ್ದಾರೆ. ದಯವಿಟ್ಟು ಏನಾದರೂ ಮಾಡಿ ನಿಮ್ಮ ಪೀರಿಯಡ್ ನಾವು ಹೆಸರು ಹೇಳಿಕೆ ಸಾಕು. ನೀವು ಫಾರೆಸ್ಟ್ಗೆ ಸೇರಿಸಬೇಕು. ದಯವಿಟ್ಟು ಒಂದು ಸರ್ಕಾರಕ್ಕೆ ಇದು ಒಂದು ಬರೀರಿ. ಯಾಕಂದ್ರೆ MLA ಅವರು ಹೆಲಿಕಾಪ್ಟರ್ ಬರ್ತಾರೆ, ಒಂದು ಫಾರೆಸ್ಟ್ ಅವ್ರಿಗೆ ಒಂದು ಹೆಲಿಕಾಪ್ಟರ್ ಕೊಟ್ರೆ ಅದನ್ನ ಓಡಿಸೋಂಥ ವ್ಯವಸ್ಥೆ ಕಾಡ್ ಒಳಗಡೆ ಓಡಿಸೋಂತೂ ಆಗೋದಿಲ್ಲ. ದಯವಿಟ್ಟು ನಮ್ಗೆ ಏನಾದರೂ ಒಂದು ಮಾಡಲು ಡ್ರೋನು ಈ ತರ ಒಂದು ಇಕ್ವಿಪ್ಮೆಂಟ್ಸ್ಗೆ ಬರೀರಿ. ಇಲ್ಲದ್ರೆ ನೀವು ಬಂದ್ಬಿಟ್ಟು ರೋಡ್ ಅಂತೀರ, ಅದು ಕಾಡ್ ಒಳಗೆ ಹೋದ್ರೆ ಏನು ಮಾಡೋಕ್ಕಾಗೋದಿಲ್ಲ. ನಾವು ಕೂಡ ಒಂದು ಬೇರೆ ಬೇರೆ ಕಂಟ್ರೀಸ್ ತರ ಒಂದು ಹೊಸ ಇಕ್ವಿಪ್ಮೆಂಟ್ಸ್ ನ ಇಂಪ್ಲಿಮೆಂಟ್ ಮಾಡಬೇಕು. ದಯವಿಟ್ಟು ನೀವೊಂದು ACF DCF ನಿಮ್ದು ಹೆಡ್ ಆಫೀಸ್ಗೆ ಬಂದಿದ್ದೀರಿ. ಕೊಡಗಿನಲ್ಲಿ ಗುಡ್ಡಗಾಡು ಪ್ರದೇಶ ಇದ್ದು ಅದನ್ನ ಇದು ಮಾಡಕ್ಕೆ ನಮ್ಗೆ ಕಷ್ಟ ಆಯ್ತಿದೆ. ಡ್ರೋನ್ ವ್ಯವಸ್ಥೆ ಆದ್ರೂ ಮಾಡಿ. ನೀವು ಎಲ್ಲದಕ್ಕೂ ಫಿಟ್ ಮಾಡೋದಿಲ್ಲಲ್ಲ, ನಿಮಗೆ ಪರ್ಮಿಷನ್ ಇಲ್ಲಲ್ಲ. ಇಲ್ಲ ಈಗ ನಿಮ್ಮ ಮನೆ ಕಡೆ ಒಂದು ಗ್ರೂಪ್ ಅಲ್ಲಿ ಅದಕ್ಕೆ ಫಿಟ್ ಆಗಿದೆ, ಅದಕ್ಕೆ ನೋಡಿ ನಾನು ನಿಮ್ಗೆ ಎಲ್ಲ ಮಾಹಿತಿ ಕೊಡೋದು ನಾನು ಕುಂದದಲ್ಲಿ. ಆದ್ರೆ ಈ ಕಡೆ ಬೇಗೂರ್ ಕಡೆಯಿಂದ ಬರ್ತಾರೋ ಗ್ರೂಪ್ ಇನ್ನೂ ಆಗಿಲ್ಲ. ಏನಂದ್ರೆ ಹೀಗಾಗಿ ನೋಡೋದಿಲ್ಲ, ನಮ್ಮ ಇಂಚೂರಲ್ಲಿ ಒಂದು ಫ್ಯಾಮಿಲಿ 100-200 ಮನೆ ಕೂಡ ಬಂದಿದೆ, ಡಿಪಾರ್ಟ್ಮೆಂಟ್ ಬಂದಿದ್ದಾರೆ, ಅದು ಹೋಗಿದೆ. ಇಲ್ಲ ಹೋಗಿದೆ ಸರ್, ಹೋಗಿದೆ. ಅಲ್ಲ, ನನ್ನ ಲಾಸ್ ನಾನು ಯಾರ ಜೊತೆ ಹೇಳ್ಕೊಂಡಿದ್ದೀನಿ ಅವರು ಗೊತ್ತವ್ರು ನೋಡಿದ್ದಾರೆ. 4 ದಿನ 14 ಆನೆ ನನ್ನ ತೋಟದಲ್ಲೇ ಇತ್ತು. ಅವರೇ ಬಂದು ಓಡಿಸಿದ್ರು. ಸ್ಟಾರ್ಟಿಂಗ್ ಮಳೆಗಾಲದಲ್ಲಿ 14 ಆನೆ ಗಿಡಲ್ಲ ಹೋಗಿದೆ. ನಾನು ಯಾರು ಹೇಳ್ಕೊಂಡಿಲ್ಲ. ಆದ್ರೆ ನೀವು ತಿಥಿಮತಿ ಗಂಟೆ ಹೋಗಿ ಬರ್ಸೋದಿಲ್ಲ. 5 ಗಂಟೆಯಿಂದ 6 ಗಂಟೆವರೆಗೆ 8 ಗಂಟೆ ಬರ್ತದೆ ಅಷ್ಟೇ. ಅವ್ರ ತೋಟದಿಂದ ನಮ್ಮ ತೋಟ, ನಮ್ಮ ತೋಟದಲ್ಲಿ ನೀವೊಂದು 30 ವರ್ಷ ಹಿಂದೆ ನೋಡಿ, ಈಗ ಒಂದೇ ತೆಂಗಿನ ಮರ ಏನಾಗಿದೆ ಅದರಿಂದ ಜನರಿಗೆ ಏನ್ ಸಿಕ್ಕಿದೆ ಸರ್ಕಾರದಿಂದ? 1000ಕ್ಕೆ 10 ರೂಪಾಯಿ ಸಿಕ್ಕಿದೆ. ಇದರಿಂದ ಆಡಳಿತ ಇದು ನಾವು ನಡೋದೇ ಯಾರು ಕೊಟ್ಟರೆ ಇಲ್ಲ. ಅಡಿಕೆ ಮರ ಹೋಯ್ತು, ಒಂದು ಅಪ್ಲಿಕೇಶನ್ ಕೊಡ್ತಾರೆ, ಒಂದು 45 ಮರ ಹೋಯ್ತು ಅಂತ ಅವನೇನೋ ಮಕ್ಕಳು ಉಜ್ಜಿ ಬಿಸಾಡ್ಬಿಟ್ಟು ಅಂತ ಕಾಡ್ತಾರೆ.